ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ ನೆಕ್ಸ್ಟ್ ಚಾಪ್ಟರು ನೋಡಿ, ಇಂಪಾರ್ಟೆಂಟ್ ಚಾಪ್ಟರ್ ಇದು. ಈ ಚಾಪ್ಟ್ರಲ್ಲಿ ಬರೋ ಐಡಿಯಾಸ್ ಎಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ನು, ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ನು ಎಲ್ಲ ಕಡೆಯೂ ಯೂಸ್ ಮಾಡ್ಕೊತೀವಿ. ಹಾಗೆ ಲಿಮಿಟ್ಸ್ ಕರೆಕ್ಟಾಗಿ ಗೊತ್ತಾಗಬೇಕು. ಕ್ಯಾಲ್ಕುಲಸಿನ ಫಸ್ಟ್ ಚಾಪ್ಟ್ರದು, ಮತ್ತು ನಾವು ಫಸ್ಟ್ ಪಿ ಯು ಸಿಯಲ್ಲೂ ಸ್ವಲ್ಪ ಕಲ್ತ್ಕೊಂಡಿದ್ವಿ ಲಿಮಿಟ್ಸು, ಜೊತೆ ಕಂಟಿನ್ಯೂಟಿನ ಸೆಕೆಂಡ್ ಪಿ ಯು ಸಿಯಲ್ಲಿ ಕಲ್ತಿದ್ವಿ. ಅರೌಂಡ್ ಒಂದು 2 ಕ್ವಶನ್ಸ್ ಆದರೂ KCET ಕೇಳ್ತಾ ಇದ್ದಾರೆ. ಎಷ್ಟೊಂದು ಶಾರ್ಟ್ಕಟ್ಸು ಬರುತ್ತೆ. ಡೈರೆಕ್ಟ್ ನಮಗೆ ರಿಸಲ್ಟ್ಸು ಮತ್ತು ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಶಾರ್ಟ್ಕಟ್ಸ್ನ ಯೂಸ್ ಮಾಡ್ಕೋಬೋದು. ಈ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಬೇಕಾದ್ರೂ ಶಾರ್ಟ್ಕಟ್ಸ್ ಹೇಳ್ತಾ ಬರ್ತೀನಿ ನಾನು. ಜೊತೆಗೆ ಸಿನಾಪ್ಸಿಸ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಓದ್ಕೊಳ್ಳೇಬೇಕು. ಸಿನಾಪ್ಸಿಸಲ್ಲಿರೋ ಅಷ್ಟು ಫಾರ್ಮುಲಾಸು ನಮಗೆ ಗೊತ್ತಿರಬೇಕಲ್ಲಿ. ಫಾರ್ಮುಲಾಸ್ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ಚಾಪ್ಟರ್ ಈಸಿ ಆಗುತ್ತೆ. ಇದನ್ನೆಲ್ಲ ಡೈರೆಕ್ಟಾಗಿ ಮಾಡ್ಕೋಬೋದು. ಅದಕ್ಕೆ ನೋಡ್ಕೊಳ್ಳಿ ಫಸ್ಟ್ ಪ್ರಾಬ್ಲಮ್ ನೋಡಿ. ಲಿಮಿಟ್ θ ಟೆನ್ಸ್ ಟು 0 sin 2θ sin 3θ ಬೈ 3θ ಇಂಟು tan 4θ. ಹೌದಾ ನೋಡಿ, ಇದಕ್ಕೊಂದು ಡೈರೆಕ್ಟ್ ಶಾರ್ಟ್ಕಟ್ ಬರುತ್ತೆ. ನಮಗೆ ಆ್ಯಕ್ಚುಲಿ ಐಡಿಯಾಗಳು ಏನೇನು ಗೊತ್ತಿದೆ ಅಂದರೆ ಲಿಮಿಟ್ θ ಟೆನ್ಸ್ ಟು 0 sin θ ಬೈ θ, ಲಿಮಿಟ್ θ ಟೆನ್ಸ್ ಟು 0 θ ಬೈ sin θ, ಲಿಮಿಟ್ θ ಟೆನ್ಸ್ ಟು 0 tan θ ಬೈ θ, ಲಿಮಿಟ್ θ ಟೆನ್ಸ್ ಟು 0 θ ಬೈ tan θ, ಲಿಮಿಟ್ x ಟೆನ್ಸ್ ಟು 0 sin inverse x by x, limit x tends to 0 tan inverse x by x. Next same reciprocal, limit x tends to 0 x by sin inverse x, limit x tends to 0 x by tan inverse x. ನೋಡಿ, ಇದೆ ಏನೇ ಇದ್ರೂ ಇದು ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದರೆ 1. ನೋಡಿ, ಇಲ್ಲಿ ಯಾವ ಫಂಕ್ಷನ್ಸ್ ಇದೆ ಅಂತ ನೋಡ್ಕೊಳ್ಳಿ ಮತ್ತು ಐಡಿಯಾ ನೋಡ್ಕೊತ ಹೋಗಿ. ಎರಡು ಕಡೆ ಏನಿದೆ ಇಲ್ಲಿ θ ಸೇಮ್ ಇದೆ, ಸೇಮ್ ಇರಬೇಕು. ನೋಡಿ, θ ಸೇಮ್ ಇದೆ ಎಲ್ಲದು, ಹೌದಾ? ಎಲ್ಲ ಫಾರ್ಮ್ಯಾಟಲ್ಲೂ ಸೇಮ್ ಇದೆ. ಬಿಟ್ಟರೆ ಇನ್ನು ಯಾವ ಫಂಕ್ಷನ್ ಇದೆ, ಸೈನು ಟ್ಯಾನು, ಹೌದಾ? ಬಿಟ್ಟರೆ ಸೈನ್ ಇನ್ವರ್ಸು ಟ್ಯಾನ್ ಇನ್ವರ್ಸು. ನೋಡಿ, 4 ಕಾಂಬಿನೇಷನಲ್ಲೇ ಇಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ನೋಡಿ, ಇಲ್ಲಿ ಸೈನ್ ಇದೆ, ಟ್ಯಾನ್ ಇದೆ ಮತ್ತು θ ಇದೆ, ಹೌದಾ? ಈ ಥರ ಇತ್ತು ಅಂದರೆ ಡೈರೆಕ್ಟಾಗಿ ಹೇಗೆ ಬರೆಯೋದು ಅಂತೇಳಿ ನೋಡಿ, ಐಡಿಯಾ ಗೊತ್ತಿರಲಿ. ಇದೇ ಪ್ರಾಬ್ಲಮಿಗೆ ಲಿಮಿಟ್ θ ಟೆನ್ಸ್ ಟು 0 sin 2θ ಇಂಟು sin 3θ ಡಿವೈಡ್ ಬೈ 3θ ಇಂಟು tan 4θ. ನೋಡಿ, ಈ ಥರ ಮಲ್ಟಿಪ್ಲಿಕೇಶನ್ ಇರಬೇಕು. ಅಂದರೆ ಇಲ್ಲೆಲ್ಲ ಕಡೆ ಮಲ್ಟಿಪ್ಲಿಕೇಶನ್ ಇದೆ, ಹೌದಾ? ಮಲ್ಟಿಪ್ಲಿಕೇಶನ್ ಇರಬೇಕು. ಜೊತೆಗೆ ಸೈನು ಟ್ಯಾನು ಸೈನ್ ಇನ್ವರ್ಸು ಟ್ಯಾನ್ ಇನ್ವರ್ಸ್ ಇರಬೇಕು. ಮತ್ತು ಡಿಗ್ರಿ ಆಫ್ ದ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಇರಬೇಕು. ಅಂದರೆ ನೋಡಿ, θ ಇಂಟು θ ಏನಾಗುತ್ತೆ θ ಸ್ಕ್ವೇರು, θ ಇಂಟು θ ಏನಾಗುತ್ತೆ θ ಸ್ಕ್ವೇರ್, ಹೌದಾ? ಅಂದರೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಇತ್ತು ಅಂದರೆ ಇದು ಡೈರೆಕ್ಟ್ ಆನ್ಸರ್ ಏನು ಬರೀರಿ ಅಂದರೆ ಬರೀ ಕಾನ್ಸ್ಟೆಂಟ್ಸ್ನ ಬರಿತಾ ಹೋದರೆ ಆಯಿತು. 2 ಇಂಟು 3 ಡಿವೈಡ್ ಬೈ 3 ಇಂಟು 4, 3 ಕ್ಯಾನ್ಸಲ್ ಅಂದರೆ ಆನ್ಸರು 1/2, ಹೌದಾ? 4th ಒಂದು ಬಂದುಬಿಡುತ್ತೆ. ಐಡಿಯಾ ಗೊತ್ತಾಯ್ತಲ್ಲ? ಅಂದರೆ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಗೊತ್ತಾಗಬೇಕು, ಅದು ಇಂಪಾರ್ಟೆಂಟ್ ನಮಗೆ. ಇದು ನೋಡಿ, ಏನಾರು ಈ ಥರ ಇತ್ತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ sin square 2θ tan 3θ divided by 4θ tan square θ ಇಂಟು cos 2θ. ನೋಡಿ, ಈ ಥರ ಇತ್ತು ಅಂದ್ಕೊಳ್ಳಿ. ನೋಡಿ, ಇದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕಿಲ್ಲಿ. ಆ್ಯಕ್ಚುಲಿ ಇಲ್ಲಿ ಸ್ಕ್ವಯರ್ ಇದೆ ಅಂದರೆ ಇಲ್ಲಿ θ ಸ್ಕ್ವಯರು, ಇಲ್ಲೊಂದು θ ಇದೆ. θ ಸ್ಕ್ವೇರ್ ಇಂಟು θ ಅಂದರೆ θ ಕ್ಯೂಬು, ಇಲ್ಲೂ θ ಸ್ಕ್ವೇರ್ ಇಂಟು θ ಅಂದರೆ θ ಕ್ಯೂಬ್. ನೋಡಿ, ಇದೊಂದು cos 2θ ಸಪ್ರೇಟ್ ಅಂದ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನನಗೆ ಬೇಕಾಗಿರೋದು ಯಾವ್ಯಾವ ಬರೀ ಸೈನು ಟ್ಯಾನು ಬಿಟ್ಟರೆ ಸೈನ್ ಇನ್ವರ್ಸು ಟ್ಯಾನ್ ಇನ್ವರ್ಸು ಇಷ್ಟನ್ನೇ ನೋಡ್ಕೊತಿದ್ವಿ ತಾನೆ. ಹಾಗಾದ್ರೆ ಕಾಸ್ ಇತ್ತು ಅಂದರೆ ಅದನ್ನು ಕೌಂಟೇ ತೊಗೋಬಾರ್ದು. ಹಾಗಾದ್ರೆ ಇವೆರಡದು ಡಿಗ್ರಿ ಏನಾಗಿದೆ, ಸೇಮ್ ಇದೆ ತಾನೆ. ಸೇಮ್ ಇದೆ ಅಂದರೆ ಇದಕ್ಕೂ ಡೈರೆಕ್ಟ್ ಬರಿಬೋದು. ನೋಡಿ, ಆನ್ಸರು ಅದೇ ಬರಿಬೇಕಾದ್ರೆ ನೋಡ್ಕೋಬೇಕು. ಸ್ಕ್ವಯರ್ ಇದೆ, ಸೈನಿಗೆ ಸ್ಕ್ವಯರ್ ಇದೆ ತಾನೆ, ಅದಕ್ಕೆ ಇದು 2 ಸ್ಕ್ವಯರ್ ಆಗುತ್ತೆ. ಇಲ್ಲಿ 3 ಇದೆ, 3 ಬರ್ಕೊತೀನಿ. ಇಲ್ಲಿ 4 ಇದೆ, 4 ಬರಿತೀನಿ. ಇಲ್ಲಿ 1 ಇದೆ ತಾನೆ, ಇಲ್ಲಿ ಸ್ಕ್ವಯರ್ ಇದೆ, ಅದಕ್ಕೆ 1 ಸ್ಕ್ವಯರು. θಗೆ ಡೈರೆಕ್ಟಾಗಿ 0 ಬರ್ಕೊಳ್ಳಿ. cos 0 ವ್ಯಾಲ್ಯೂ 1 ಅಂದರೆ ಇದು ಎಷ್ಟು ಬರ್ತದೆ, 4 3s are 12 ಬೈ 4 ಅಂದರೆ 3 ಬಂದುಬಿಡುತ್ತೆ ಆನ್ಸರ್, ಹೌದಾ? ಡೈರೆಕ್ಟಾಗಿ ಬರ್ಕೋಬೋದು ಈ ಥರ. ಅದಕ್ಕೆ ಐಡಿಯಾ ಗೊತ್ತಿರಬೇಕು ಯಾವಾಗ ಡೈರೆಕ್ಟ್ ಬರಿಬೋದು, ಹೌದಾ? ಒಂದು ಎಕ್ಸ್ಟ್ರಾ ಕಾಸು ಸೀಕೆಂಟ್ ಏನೇ ಕೊಟ್ಟರು ಅದು ಡಿಫ್ರೆನ್ಸ್ ಮಾಡಲ್ಲ. ಯಾಕಂದರೆ cos 0 ಅಂದರೆ 1, ಸೀಕೆಂಟ್ 0 ಅಂದ್ರೂ ಏನಾಗಿರುತ್ತೆ 1, ಹೌದಾ? ಅಂದರೆ ಎನಿ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 1 ಆಯಿತು ಅಂದರೆ ಏನು ಡಿಫ್ರೆನ್ಸ್ ಮಾಡಲ್ಲ. ಅದಕ್ಕೆ ಈ cos 2θ ಏನೂ ಡಿಫ್ರೆನ್ಸ್ ಮಾಡಲ್ಲ, ಆಯ್ತಲ್ಲ? ಅದಕ್ಕೆ ಇದು ಡೈರೆಕ್ಟಾಗಿ cos 2θ ಅಂದರೆ 1 ಬರ್ಕೊಂಡಿದ್ವಿ. ಇದ್ರದ್ದು ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ಮತ್ತು ನೋಡಿ, ಸೈನಿಗೆ ಸ್ಕ್ವೇರ್ ಇತ್ತು ಅಂದರೆ ಇಲ್ಲಿ 2 ಸ್ಕ್ವೇರ್ ಅಂತ ಬರ್ಕೋಬೇಕು. ಐಡಿಯಾ ಗೊತ್ತಾಯ್ತಲ್ಲ? ಮತ್ತು ನೋಡಿ,
ಟ್ವಿಸ್ಟ್ ಮಾಡಬೇಕಾದ್ರೆ ಇದಕ್ಕೆ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾಗಬೇಕು. ಅದಕ್ಕೆ ಇದಕ್ಕೆ ನೋಡಿ, ಇಲ್ಲಿ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ 2 ಸ್ಕ್ವೇರ್, ಇಲ್ಲೂ ಸ್ಕ್ವೇರ್ ಇದೆ ಅಂತೇಳಿ ಇದನ್ನೇನಾದ್ರು 4 ಸ್ಕ್ವೇರ್ ಬರೋದೇ ತಪ್ಪಿಲ್ಲಿ. ನೋಡಿ ಎರಡಕ್ಕೂ ಡಿಫ್ರೆನ್ಸ್ ನೋಡಿ, ಇಲ್ಲಿ ಯಾವುದಕ್ಕೆ ಸ್ಕ್ವೇರ್ ಇರೋದು, ಸೈನಿಗೆ ಸ್ಕ್ವೇರ್ ಇದೆ ಅಂದರೆ ಮಾತ್ರ ಇಲ್ಲಿರೋ ಕಾನ್ಸ್ಟೆಂಟಿಗೂ ಸ್ಕ್ವೇರ್ ಬರೀಬೇಕು. ಯಾಕೆ ಅಂದರೆ ಇದನ್ನು ನಾವು ಆ್ಯಕ್ಚುಲಿ sin 2θ ಇಂಟು sin 2θ ಅಂತ ಬರಿತೀವಿ. ಆಗ 2 ಎಷ್ಟು ಟೈಮ್ ಬರ್ತಾ ಇದೆ, 2 ಟೈಮ್ಸ್ ಬರುತ್ತೆ ತಾನೆ, ಅದಕ್ಕೆ 2 ಸ್ಕ್ವೇರ್ ಬರಿತೀವಿ. ಇಲ್ಲಿ ನೋಡಿ ಇದನ್ನು ಆ್ಯಕ್ಚುಲಿ ಹೇಗೆ ಬರಿತೀವಿ ಅಂದರೆ 4 ಇಂಟು θ ಅಷ್ಟೇ ಅದು, ಹೌದಾ. ಅದಕ್ಕೆ ಇಲ್ಲಿ 4 ಇರೋದು 4, ಅದು 2 ಟೈಮ್ ಬರೋಲ್ಲ ಅಲ್ಲಿ. ಅದಕ್ಕೆ ಇದೇನಾಗಿರುತ್ತೆ, ಇದು ಬರೀ 4 ಅಂದರೆ 4/4 ಅಂದರೆ ಆನ್ಸರು 1, ಹೌದಾ. ಇದು ನೋಡಿ ಸೇಮ್ ಏನಾದರೂ ಈ ಥರ ಇತ್ತು ಅಂದ್ಕೊಳ್ಳಿ, ಇದನ್ನು ಇಲ್ಲಿ 2 ಇಂಟು 2 ಬರೋದು ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಇಲ್ಲಿ ಸ್ಕ್ವಯರ್ ಯಾವುದಕ್ಕಿರೋದು, θಗೆ ಸ್ಕ್ವೇರ್ ಇದೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ 2/4 ಆಗ್ಬಿಟ್ಟು ಹಾಫ್. ನೋಡಿ ಇವೆರಡಕ್ಕೂ ಡಿಫ್ರೆನ್ಸ್ ಕರೆಕ್ಟ್ ಗೊತ್ತಿರಲಿ. ಇಲ್ಲಿ ಸೈನಿಗೆ ಸ್ಕ್ವೇರ್ ಇದೆ, ಇಲ್ಲಿ θಗೆ ಸ್ಕ್ವೇರ್ ಇದೆ. ಅದಕ್ಕೆ ಕೇರ್ಫುಲ್ಲಾಗಿ ಥಿಂಕ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು, ಹೌದಾ. ಕಾನ್ಸೆಪ್ಟ್ ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತೀವಿ ಅಂತೇಳಿ. ಯಾಕೆಂದರೆ ಈ ಥರದೆಲ್ಲ ಆಯಿತು ಅಂದರೆ ಇದೇನು ಸಿಂಪ್ಲಿಫೈ ಮಾಡಬೇಕು ಅಂತಿಲ್ಲ, ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, 2 1s 2 2s ಅಂದರೆ ಆನ್ಸರು 1/2 ಡೈರೆಕ್ಟಾಗಿ ಬರೆದ್ಬಿಡ್ಬೋದು, ಹೌದಾ. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಿಮಗೆ, ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ಲಿಮಿಟ್ x ಟೆನ್ಸ್ ಟು 0 sin x ಡಿಗ್ರಿ ಬೈ x ಈಸ್ ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಎರಡು ಸೇಮ್ ಇರಬೇಕು. ಇಲ್ಲಿ x ಡಿಗ್ರಿ ಇದೆ, ಇಲ್ಲಿ ಬರೀ x ಇದೆ. ಆ್ಯಕ್ಚುಲಿ ರೇಡಿಯನಿಗೆ ಚೇಂಜ್ ಮಾಡಬೇಕು. ಹಾಗಾದ್ರೆ ಲಿಮಿಟ್ x ಟೆನ್ಸ್ ಟು 0 sin x ಡಿಗ್ರಿನ ಏನು ಬರೀಬೋದು ನಾನು, ಡಿಗ್ರಿನ ರೇಡಿಯನಿಗೆ ಚೇಂಜ್ ಮಾಡಬೇಕು ಅಂದರೆ ಇಂಟು 180/π ಮಾಡ್ತಿದ್ವಿ, ಹೌದಾ. ಪೈ ರೇಡಿಯನ್ ಅಂದರೆ 180 ಡಿಗ್ರಿ ಅಲ್ಲ ನಮಗೆ ಗೊತ್ತಿರೋದು. ಪೈ ರೇಡಿಯನ್ ಅಂದರೆ 180 ಡಿಗ್ರಿ. ಹಾಗಾದ್ರೆ 1 ಡಿಗ್ರಿ ಅಂದರೆ ಏನು ಬರಿತೀವಿ, π/180 ರೇಡಿಯನ್, ಹೌದಾ. ಹಾಗಾದ್ರೆ ಇಲ್ಲಿ x ಡಿಗ್ರಿ ಇದೆ, ಅದನ್ನು ರೇಡಿಯನ್ನಿಗೆ ಮಾಡಬೇಕು ಅಂದರೆ ಇಂಟು π/180 ಡಿವೈಡೆಡ್ ಬೈ x. ಇದು ನೋಡಿ ಡಿಗ್ರಿ ಸೇಮ್ ಇದೆ ಅಲ್ಲ, ಅದು ಡೈರೆಕ್ಟ್ ಆನ್ಸರ್ ಕಾನ್ಸ್ಟೆಂಟ್ ಅಷ್ಟೇ ಬರೀಬೇಕು. π/180 ಇಲ್ಲಿ x ಇಂಟು 1 ಇರುತ್ತೆ, ಅದಕ್ಕೆ 1 ಅಂದರೆ ಆನ್ಸರು π/180 ಬರುತ್ತೆ. ಥರ್ಡ್ 1 ಬರುತ್ತೆ ಅಷ್ಟೇ, ಹೌದಾ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 3. ಲಿಮಿಟ್ x ಟೆನ್ಸ್ ಟು 0 e⁻ax ಮೈನಸ್ e⁻−bx/x ಈಸ್ ಅಂತೇಳಿ. ನೋಡಿ ಎಲ್ಲ ಪ್ರಾಬ್ಲಮ್ ಮಾಡ್ಕೋಬೇಕಾದ್ರೆ ಐಡಿಯಾ ಇಂಡಿಟರ್ಮೈನ್ಡ್ ಫಾರ್ಮ್ ಇದನ್ನ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಆ್ಯಕ್ಚುಲಿ ಇದು ಇಂಡಿಟರ್ಮೈನ್ಡ್ ಫಾರ್ಮು. ನೋಡಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ e⁻0 ಅಂದರೆ 1 ಮೈನಸ್ e⁻0 ಅಂದರೆ 1 1 - 1 ಅಂದರೆ 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮು. ನೋಡಿ 0/0 ಇನ್ಫಿನಿಟಿ ಇವೆರಡು ಫಾರ್ಮಲ್ಲಿ ಇತ್ತು ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಂತೇಳಿ ಯೂಸ್ ಮಾಡ್ಕೊತೀವಿ. ಆ ರೂಲ್ ಏನು ಹೇಳುತ್ತೆ ಅಂತ ಗೊತ್ತಿರಲಿ, ಅದು ಸಿನಾಪ್ಸಿಸಲ್ಲಿದೆ ಆ್ಯಕ್ಚುಲಿ. ಲಿಮಿಟ್ x ಟೆನ್ಸ್ ಟು a f(x/g(x) into ಈಸ್ ಆಫ್ ದ ಫಾರ್ಮ್ 0/0 ಆರ್ ಇನ್ಫಿನಿಟಿ ಇತ್ತು ಅಂದರೆ ಇದನ್ನು ಲಿಮಿಟ್ x ಟೆನ್ಸ್ ಟು a f'(x/g(x) ಅಂತ ಬರೀಬೋದು. ಅಂದರೆ ನೋಡಿ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದರೆ u/v ಫಾರ್ಮೆಟಲ್ಲಿ ಇರಲೇಬೇಕು. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನೂ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಮತ್ತು ಇಂಡಿಟರ್ಮೈನ್ಡ್ ಫಾರ್ಮಲ್ಲೇ ಇರಬೇಕು, ಆಯ್ತಲ್ಲ. ಅದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಏನು ಮತ್ತೆ ಇದನ್ನು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇತ್ತು ಅಂದರೆ ಇದನ್ನು ಮಾಡ್ಕೊತ ಹೋಗ್ಬೋದು, ಆಯ್ತಲ್ಲ. ಏನಾರು ಈಗ ಇದನ್ನು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿದೆ ಅಂದರೆ ಸಕ್ಸಸ್ಸಿವ್ ಅಪ್ಲೈ ಮಾಡ್ತಾ ಹೋಗ್ಬೋದು. f'(x) ಇನ್ ಡಿಫ್ರೆನ್ಷನು f'(x/g"(x). ನೋಡಿ ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇದ್ದರೆ ಮಾತ್ರ ಬರೀಬೋದು. ಇಫ್ ಅದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇಲ್ಲ ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈನೇ ಮಾಡ್ಲಿಕ್ಕೆ ಬರೋಲ್ಲ, ತಪ್ಪಾಗ್ಬಿಡ್ತದೆ. ಹಾಗೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳೇಬೇಕು. ಮತ್ತು ಜೊತೆಗೆ u/v ಫಾರ್ಮಲ್ಲೇ ಇರಬೇಕು. ಮತ್ತು ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನೋಡಿ ಈಗ ಯಾವ ಫಾರ್ಮೆಟಲ್ಲಿದೆ, ಡೈರೆಕ್ಟಾಗಿ 0 ಬರ್ಕೊಂಡೆ ಅಂದರೆ 1 - 1 ಅಂದರೆ 0/0 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮಲ್ಲ, ಹೌದಾ. ಹಾಗಾದ್ರೆ ಅದು ಡೈರೆಕ್ಟಾಗಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದೆ ಅಂದರೆ ಲಿಮಿಟ್ x ಟೆನ್ಸ್ ಟು 0 ನ್ಯೂಮರೇಟರ್ ಡಿಫ್ರೆನ್ಷನ್ನು e⁻ax ಇಂಟು a ಮೈನಸ್ ಆಫ್ e⁻−bx ಇನ್ ಡಿಫ್ರೆನ್ಷನ್ನು e⁻−bx ಮತ್ತು ಚೈನ್ ರೂಲ್ -bx ಇನ್ ಡಿಫ್ರೆನ್ಷಿಯೇಷನ್ -b/x ಡಿಫ್ರೆನ್ಷಿಯೇಷನ್ 1.
ಈ ನೋಡಿ ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೇನೆ ಇಂಡಿಟರ್ಮೈಂಡ್ ಫಾರ್ಮಲ್ಲಿ ಏನೂ ಇಲ್ಲ. ಇ ಪಾಸ್ 0 ಅಂದರೆ 1 ಇಂಟು ಎ ಮೈನಸ್ ಇ ಪಾಸ್ 0 ಅಂದರೆ 1 ಇಂಟು ಮೈನಸ್ ಬಿ ಅಂದರೆ ಆನ್ಸರು ಎ ಪ್ಲಸ್ ಬಿ ಫಸ್ಟ್ ಒಂದು ಬರುತ್ತೆ. ಹೌದಾ? ನೋಡಿ ಯಾವ ಥರ ಮಾಡ್ಕೊತಿದ್ವಿ ಅಂತ ಗೊತ್ತಾಗಬೇಕು. ಫಸ್ಟು ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಫಾರ್ಮ್ಯಾಟಲ್ಲಿದೆ, ಜೊತೆಗೆ 0/0 ಫಾರ್ಮಲ್ಲಿದೆ, ಅಂದರೆ ಇಂಡಿಟರ್ಮೈಂಡ್ ಫಾರ್ಮಲ್ಲಿದೆ. ದೇರ್ಫೋರ್ ನ್ಯೂಮರೇಟರ್ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಡಿನಾಮಿನೇಟರ್ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಹೌದಾ? ನೋಡಿ ಇನ್ನೂ ಎಷ್ಟೊಂದು ಇಂಡಿಟರ್ಮೈಂಡ್ ಫಾರ್ಮ್ ಬರುತ್ತೆ. ಹೌದಾ? ಈಗ 1 ಪವರ್ ಇನ್ಫಿನಿಟಿ, ಹೌದಾ, 0 ಪವರ್ 0, ಇನ್ಫಿನಿಟಿ ಪವರ್ 0, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಹೌದಾ, 0 ಇಂಟು ಇನ್ಫಿನಿಟಿ. ಟೋಟಲ್ ಇಷ್ಟು ಇಂಡಿಟರ್ಮೈಂಡ್ ಫಾರ್ಮ್ಸ್ ಇದ್ದಾವೆ. ಟೋಟಲ್ 7 ಇಂಡಿಟರ್ಮೈಂಡ್ ಫಾರ್ಮ್ಸ್ ಬರುತ್ತೆ. ನೋಡಿ ಇದನ್ನೆಲ್ಲ ಯಾವ ಥರ ಮಾಡೋದು ಅಂತೇಳಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರುತ್ತಲ್ಲ ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಆಯ್ತಲ್ಲ? ಈಗ ಜಸ್ಟ್ ಐಡಿಯಾ ಗೊತ್ತಿರಲಿ. ಏನೋ ಇವೆರಡು ಫಾರ್ಮಲ್ಲಿತ್ತು ಅಂದರೆ ಇಂಡಿಟರ್ಮೈಂಡ್ ಫಾರ್ಮಲ್ಲಿತ್ತು ಅಂದರೆ ಡೈರೆಕ್ಟ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ನೋಡಿ ಇವೆರಡಕ್ಕೂ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ಆದರೆ ಆ ಥರದ್ದು ಬಂತು ಅಂದರೆ ನೆಕ್ಸ್ಟ್ ಹೇಳ್ತೇನೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. ಲಿಮಿಟ್ x ಟೆನ್ಸ್ ಟು 0 3 tan x minus 8x divided by 3x plus sin 2x. ನೋಡಿ ಡೈರೆಕ್ಟ್ ಬರಿಬೋದಾ? ನೋಡಿ ಈ ಥರದಿತ್ತು ಅಂದ್ರೂ ಫಸ್ಟ್ ಪ್ರಾಬ್ಲಮ್ ಮಾಡ್ಕೊಂಡವಲ್ಲ ಅದೇ ಐಡಿಯಾ ಇಲ್ಲಿ ಯೂಸ್ ಮಾಡ್ತೀವಿ. ಈಗ ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ 1, ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇಸ್ 1. ಹೌದಾ? ಡಿಗ್ರಿ ಆಫ್ ದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಇರಬೇಕು. ಸೇಮ್ ಇತ್ತು ಅಂದರೆ ಬರೀ ಕಾನ್ಸ್ಟೆಂಟ್ಸ್ ಬರೀಬೋತಾನೆ. ಹಾಗಾದ್ರೆ ಆನ್ಸರ್ 3 - 8/3 + 2. 3 - 8 ಅಂದರೆ -5/5 ಅಥವಾ ಆನ್ಸರು -1 ಬರುತ್ತೆ. ಅಂದರೆ ಫಸ್ಟ್ ಒನ್ನು. ಮತ್ತು ನೋಡಿ ಇಂಡಿಟರ್ಮೈಂಡ್ ಫಾರ್ಮಲ್ಲಿ ಇದ್ದರೆ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಬೋದು. ಎಕ್ಸಿಗೆ 0 ಬರ್ಕೊಂಡ್ರೆ tan 0 is 0, 0 - 0 is 0/0 + 0 ಅಂದರೆ 0. ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೊಂಡಿದ್ವಿ. ಆಯ್ತಲ್ಲ? ಇಲ್ಲಿ ಅದು ಇಂಪಾರ್ಟೆಂಟು. ಯಾಕಂದರೆ ಈಗ ಏನಾದ್ರು ಸೇಮ್ ಪ್ರಾಬ್ಲಮಲ್ಲಿ ಒಂದು +1 ಇತ್ತು ಅಂದ್ಕೊಳ್ಳಿ, ಎಕ್ಸಿಗೆ ಡೈರೆಕ್ಟಾಗಿ ಏನೋ 3 - 8 + 1/3 + 2 ಈ ಥರ ಮಾಡೋದು ತಪ್ಪಾಗ್ಬಿಡ್ತದೆ. ಯಾಕಂದರೆ ಇದು ಇಂಡಿಟರ್ಮೈಂಡ್ ಫಾರ್ಮಲ್ಲೇ ಎಲ್ಲ ಇದು. ಆಯ್ತಲ್ಲ? ಯಾಕೆ ಇಂಡಿಟರ್ಮೈಂಡ್ ಫಾರ್ಮಲ್ಲಿದ್ದರೆ ಮಾತ್ರ ಆ ಶಾರ್ಟ್ಕಟ್ಸು ಅಥವಾ ಎಲ್ ಹಾಸ್ಪಿಟಲ್ ರೂಲು ಅದನ್ನೆಲ್ಲ ನಾವು ಥಿಂಕ್ ಮಾಡ್ಬೋದು. ಆಯ್ತಲ್ಲ? ಈಗ ಇದು ಇಂಡಿಟರ್ಮೈಂಡ್ ಫಾರ್ಮಲ್ಲಿದೆ. ಫಸ್ಟ್ ಪ್ರಾಬ್ಲಮಲ್ಲಿ ಒಂದು ಐಡಿಯಾ ಹೇಳಿದ್ವಿ, ಡಿಗ್ರಿ ಆಫ್ ದ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಇತ್ತು ಅಂದರೆ ಡೈರೆಕ್ಟ್ ಕಾನ್ಸ್ಟೆಂಟ್ಸ್ ಬರಿಬೋದು ಅಂತೇಳಿ 3 - 8/3 + 2 ಬರ್ತಾಯಿದೆ. ಹೌದಾ? ಅಂದರೆ -1 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ಲಿಮಿಟ್ x ಟೆನ್ಸ್ ಟು 0 x² cos x divided by 1 - cos x. ನೋಡಿ ಇಲ್ಲಿ 2-3 ಐಡಿಯಾ ಗೊತ್ತಾಗಲಿ. ಲಿಮಿಟ್ x ಟೆನ್ಸ್ ಟು 0 x² cos x divided by 1 - cos x. ನೋಡಿ ಒಂದು ಐಡಿಯಾ, ಡೈರೆಕ್ಟ್ ಎಕ್ಸಿಗೆ 0 ಬರ್ಕೊಳ್ಳಿ ಅಂದರೆ 0 ಇಂಟು ಎನಿ ನಂಬರ್ 0/1 - 1 ಅಂತೂ 0 ಇಂಡಿಟರ್ಮೈಂಡ್ ಫಾರ್ಮಲ್ಲಂತೂ ಇದೆ. ಡೈರೆಕ್ಟ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು, ಅಥವಾ ಡೈರೆಕ್ಟ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು ಅಂದರೆ ನ್ಯೂಮರೇಟರ್ಗೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ನೋಡಿ ಅದ್ರ ಬದಲಿ ಯಾವುದಾದ್ರೂ 0 ಆಗಲ್ವ ಇಲ್ಲಿ? ನೋಡಿ x 0 ಆಗುತ್ತೆ, ಆದರೆ cos 0 ಅಂದರೆ ಏನು? 1. ಯಾವುದೇ ಅದು 0 ಆಗಲ್ಲ, ಅದನ್ನು ಹೊರಗೆ ತೊಗೊಂಬಿಡಿ. ಅಂದರೆ cos 0 ಹೊರಗೆ ತೊಗೊತೀನಿ, ಉಳಿದಿರೋದು 0 ಆಗುತ್ತೆ ತಾನೇ. x²/1 - cos x ಹ್ಯಾಸ್ ಇಟ್ ಈಸ್ ಬರ್ತೀನಿ. ಅಂದರೆ ಯಾವುದೇ ಅದು 0 ಆಗಲ್ಲ, ಆ ಲಿಮಿಟಿಂದ ಹೊರಗೆ ತೊಗೋಬೋದು. cos 0 ವ್ಯಾಲ್ಯೂ 1. ಈಗ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀನಿ. ಲಿಮಿಟ್ x ಟೆನ್ಸ್ ಟು 0 x² ಡಿಫ್ರೆನ್ಷನ್ 2x/1 ಡಿಫ್ರೆನ್ಷನ್ 0 - cos x ಆ್ಯಂಡ್ ಡಿಫ್ರೆನ್ಷನ್ sin x. ಹೌದಾ? ನೋಡಿ x/sin x ಅಂದರೆ 1 ಬಂದುಬಿಡುತ್ತಲ್ಲ. ಹಾಗಾದ್ರೆ ಆನ್ಸರ್ 1 × 2 × 1 ಅಂದರೆ 2 ಬರುತ್ತೆ ಅಷ್ಟೇ. ಹೌದಾ? ಅಂದರೆ ಫಸ್ಟ್ ಒಂದು ಬಂದುಬಿಡುತ್ತೆ, ಈಸಿ ಇದೆ. ನೋಡಿ ಇದೇ ಥರ ಮಾಡ್ಕೋಬೇಕಂತ ಏನೂ ಇಲ್ಲ, ಎಷ್ಟೊಂದು ಐಡಿಯಾ ಯೂಸ್ ಮಾಡ್ಬೋದು. ನೋಡಿ ಲಿಮಿಟ್ x ಟೆನ್ಸ್ ಟು 0 x² × cos x ಹಾಗೆ ಬರಿತೀನಿ ಡಿವೈಡೆಡ್ ಬೈ 1 - cos x ಎಂದು ಫಾರ್ಮುಲಾ 2 sin² x/2 ಬರಿಬೋದಾ? ಇದು ನೋಡಿ ಒಂದು ಹೇಳಿದ್ವಿ ಫಸ್ಟ್ ಪ್ರಾಬ್ಲಮಲ್ಲೇ, cos x ಏನಾದ್ರು ಇತ್ತು ಅಂದರೆ ಅದನ್ನು ಕನ್ಸಿಡರ್ ಮಾಡೋ ಆಗಿಲ್ಲ. ಇವೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ಇದರದ್ದು ಡಿಗ್ರಿ 2 ಇದರದ್ದು ಡಿಗ್ರಿ 2 ಅಂದರೆ ಬರೀ ಕಾನ್ಸ್ಟೆಂಟ್ಸ್ ಬರಿಬೋದಲ್ಲ. ಅಂದರೆ 1 × cos 0 ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2 × ಇಲ್ಲಿ sin x ಸ್ಕ್ವೇರ್ ಇದ್ದಾಗ ಇದನ್ನ ಹೇಗೆ ಬರಿಬೋದು? 1/2 ಹೋಲ್ ಸ್ಕ್ವೇರ್ ಅಂದರೆ 1/2 × 1/4 ಅಂದರೆ ವ್ಯಾಲ್ಯೂ ಮತ್ತು 2ನೇ ಬರುತ್ತೆ. ಹೌದಾ? ನೋಡಿ ಯಾವ ಮೆಥಡಲ್ಲಿ ಮಾಡಿದ್ರೆ ಆನ್ಸರ್ ಮಾತ್ರ ಸೇಮ್ ಬರಬೇಕು. ಅದೇ ಕಾನ್ಸೆಪ್ಟ್ ಕರೆಕ್ಟಾಗಿ ಗೊತ್ತಾಗಿತ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ನೋಡಿ ಡೈರೆಕ್ಟಾಗಿ ಎಲ್ಲ ಹಾಸ್ಪಿಟಲ್ ರೂಲ್ ಹಾಕಿದ್ರು 2ನೇ ಬರುತ್ತೆ, ಆದರೆ ಲೆಂತಿ ಆಗ್ತದೆ.
ಅದಕ್ಕೆ ಇಲ್ಲಿ ಇನ್ನೊಂದು ಐಡಿಯಾ ಏನು ಹೇಳ್ತಿದ್ದೀವಿ, ಯಾವುದ್ಯಾವುದು ಝೀರೋ ಆಗಲ್ಲ ಅದನ್ನೆಲ್ಲ ಹೊರಗೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು. ಆಯ್ತಲ್ಲ ಇದು. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 6. ಇಫ್ ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಕೊಟ್ಟಿದ್ದಾರೆ, ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಎಕ್ಸ್ ಈಸ್. ನೋಡಿ ಇಲ್ಲಿ ಏನೇನು ಗೊತ್ತಿರಬೇಕು ಅಂದರೆ, ಇದು ಎಷ್ಟೊಂದು ಸಲ ಡಸ್ ನಾಟ್ ಎಕ್ಸಿಸ್ಟ್ ಬರ್ತದೆ, ಮತ್ತು ಯಾವಾಗಲೂ ಡಸ್ ನಾಟ್ ಎಕ್ಸಿಸ್ಟೇ ಬರಬೇಕಂತೇನೂ ಇಲ್ಲ, ಡಿಪೆಂಡ್ ಆಗುತ್ತೆ ಫಂಕ್ಷನ್ಸ್ ಮೇಲೂ. ಅದಕ್ಕೆ ನೋಡಿ ಯಾವಾಗಲೂ ಏನೇನು ಗೊತ್ತಿರಲಿ ಅಂದರೆ, ಇಫ್ ಸಿ ಈಸ್ ಇಂಟೀಜರ್, ಇಫ್ ಸಿ ಈಸ್ ಎನಿ ಇಂಟೀಜರ್, ದೆನ್ ನೋಡಿ ಏನೇನು ಗೊತ್ತಿರಬೇಕು. ಫಸ್ಟ್ ಒಂದು, ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಸಿ ವ್ಯಾಲ್ಯೂ ಸಿನೇ, ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಸಿ ಪ್ಲಸ್ ವ್ಯಾಲ್ಯೂನ ಸಿನೇ, ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಸಿ ಮೈನಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಸಿ ಮೈನಸ್ 1 ಬರುತ್ತೆ. ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ನೋಡಿ ಅದನ್ನು ಯೂಸ್ ಮಾಡ್ಕೊತೀನಿ ಅಷ್ಟೇ. LHL ತೊಗೊಂಡೆ ಅಂದರೆ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಮೈನಸ್ ಗ್ರೇಟೆಸ್ಟ್ ಇಂಡಿಯಾ ಫಂಕ್ಷನ್ ಎಕ್ಸ್ ಅಲ್ಲ, ಹಾಗಾದ್ರೆ ಇದು 0 ಮೈನಸ್ ಗ್ರೇಟೆಸ್ಟ್ ಇಂಡಿಯರ್ ಫಂಕ್ಷನ್ ಬರುತ್ತೆ. ಅಂದರೆ ಆನ್ಸರ್ 0 ಮೈನಸ್ 1 ಅಂದರೆ -1, ಯಾಕೆಂದರೆ ಸಿ ಮೈನಸ್ ಇತ್ತು ಅಂದರೆ ಸಿ ಮೈನಸ್ 1 ಬರೀಬೇಕು. RHL ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ಗ್ರೇಟೆಸ್ಟ್ ಇಂಡಿಯರ್ ಫಂಕ್ಷನ್ ಇತ್ತು ಅಂದರೆ ಇದು 0 ಪ್ಲಸ್ ಬರುತ್ತೆ, ಅಂದರೆ 0 ಪ್ಲಸ್ 1 ಅಂದರೆ 1 ಬರುತ್ತೆ. ಒಂದು -1 ಬರ್ತಿದೆ, ಇನ್ನೊಂದು +1 ಬರುತ್ತೆ. ಇಫ್ LHL ಇಸ್ ನಾಟ್ ಈಕ್ವಲ್ ಟು RHL, ದೆನ್ ಲಿಮಿಟ್ ಆಫ್ ದ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ, ಹೌದಾ. ದೇರ್ಫೋರ್ ಹಿಯರ್ LHL ಇಸ್ ನಾಟ್ ಈಕ್ವಲ್ ಟು RHL, ದೇರ್ಫೋರ್ ಲಿಮಿಟ್ ಆಫ್ ದ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಬರುತ್ತೆ, ಹೌದಾ. ನೋಡಿ ಸಿನಾಪ್ಸಿಸ್ ಒಳಗೆ ಸಮ್ ಲಿಮಿಟ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತೇಳಿ ಲಾಸ್ಟಿಗೆ ಒಂದಿಷ್ಟು ಕೊಟ್ಟಿದ್ದೀವಿ, ಅದಿಷ್ಟು ನೆನ್ಪಿಟ್ಕೊಂಡಿರಿ, ಅದೆಲ್ಲ ಯೂಸ್ ಆಗುತ್ತೆ, ಆಯ್ತಲ್ಲ. ಆ ಫಂಕ್ಷನ್ಸ್ ಡೈರೆಕ್ಟಾಗಿ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಒಂದೊಂದು ಸಲ CET ಡೈರೆಕ್ಟಾಗಿ ಆ ಫಂಕ್ಷನ್ಸೇ ಕೊಟ್ಬಿಟ್ಟು ಕೇಳಿದ್ದಾರೆ, ಅಲ್ಲೆಲ್ಲ ಮತ್ತು ನಾವು LHL RHL ಮಾಡಿದ್ರೆ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಅದಷ್ಟು ನೆನ್ಪಿಟ್ಕೊಂಡಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಏನಾದ್ರು ಕೇಳಿದ್ರೆ ಬರೆದ್ಬಿಡ್ಬೋದು, ಆಯ್ತಲ್ಲ. ಮತ್ತು ಇದು ಯಾವಾಗಲೂ ಡಸ್ ನಾಟ್ ಎಕ್ಸಿಸ್ಟೇ ಆಗಬೇಕು ಅಂತಿಲ್ಲ. ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು, ಆಯ್ತಲ್ಲ. ನೆಕ್ಸ್ಟ್ ಒನ್, 7th ಒನ್, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಈಸ್ ಅಂತ ಹೇಳಿದ್ದಾರೆ. ನೋಡಿ 1 ಪ್ಲಸ್ಸು 1 ಮೈನಸ್ ತಗೊಂಡು ಟ್ರೈ ಮಾಡ್ಕೊಳ್ಳಿ ಅಷ್ಟೇ. LHL ನೋಡಿ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಗ್ರೇಟೆಸ್ಟ್ ಇಂಡಿಯರ್ ಫಂಕ್ಷನ್, ಅಂದರೆ 1ಕ್ಕಿಂತ ಸ್ವಲ್ಪ ಜಾಸ್ತಿ ಬರ್ಕೋಬೇಕು ತಾನೆ, ಡೈರೆಕ್ಟಾಗಿ ಸ್ವಲ್ಪ ಜಾಸ್ತಿ ಬರ್ಕೊಂಡ್ರೆ ಆಯ್ತು. ಅಂದರೆ ನೋಡಿ 1 ಪ್ಲಸ್ ಅಂದರೆ 1.001 ತೊಗೊತೀನಿ, -1 ಅಂದರೆ ಇದೇನಾಯ್ತದು 0.0001, 0.00001 ಅಂತ ಹೇಳಿದ್ರೆ ಇದಕ್ಕೆ ಆನ್ಸರು 0 ಬರುತ್ತೆ. ನೆಕ್ಸ್ಟ್ RHL ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಮೈನಸ್ ಗ್ರೇಟೆಸ್ಟ್ ಇಂಡಿಯರ್ ಫಂಕ್ಷನ್ ಅಲ್ಲ, 1ಕ್ಕಿಂತ ಸ್ವಲ್ಪ ಕಮ್ಮಿ ಬರಿಬೇಕು, ಅಂದರೆ 0.9999 -1 ಅಂದರೆ ಇದು -0.0001 ಬರುತ್ತಲ್ಲ, ಅಂದರೆ ಮೈನಸ್ ಬರ್ತಾಯಿದೆ ಅಂದರೆ ಇದು 0, ಇಲ್ಲಿ -0.001 ಇರುತ್ತೆ, ಇದಕ್ಕೆ ಆನ್ಸರ್ ಏನು ಬರುತ್ತೆ -1. ಅಂದರೆ LHL ಇಸ್ ಸಾರಿ ಇದು RHL ಇಸ್ ನಾಟ್ ಈಕ್ವಲ್ ಟು LHL ಬರ್ತಿದೆ, ಹೌದಾ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಮೈನಸ್ಸು, ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಪ್ಲಸ್, ಹೌದಾ. ದೇರ್ಫೋರ್ LHL ಇಸ್ ನಾಟ್ ಈಕ್ವಲ್ ಟು RHL, ದೇರ್ಫೋರ್ ಲಿಮಿಟ್ ನಾನ್ ಎಕ್ಸಿಸ್ಟೆಂಟ್ ಅಥವಾ ಡಸ್ ನಾಟ್ ಎಕ್ಸಿಸ್ಟ್ ಇರ್ಬೋದು, ಹೌದಾ. ನೋಡಿ ಎರಡಕ್ಕೂ ಡಸ್ ನಾಟ್ ಎಕ್ಸಿಸ್ಟೇ ಬರ್ತಿದೆ. ನೆಕ್ಸ್ಟ್ ಪ್ರಾಬ್ಲಮ್, ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan π/4 ಪ್ಲಸ್ x ಹೋಲ್ ಪವರ್ 1/x. ನೋಡಿ ಇಲ್ಲಿ ಫಾರ್ಮ್ಯಾಟ್ ಕರೆಕ್ಟಾಗಿ ಗೊತ್ತಾಗಬೇಕು. ಎಕ್ಸಿಗೆ ಏನಾದ್ರು 0 ಬರ್ಕೊಳ್ಳಿ ಅಂದರೆ ಏನಾಗುತ್ತೆ, tan π/4, tan π/4 ವ್ಯಾಲ್ಯೂ 1 ಪವರ್ ಇನ್ಫಿನಿಟಿ ಥರ ಇದೆ, ಹೌದಾ. 1 ಪವರ್ ಇನ್ಫಿನಿಟಿ ಥರ ಇದೆ. ನೋಡಿ ಫಾರ್ಮುಲಾ ಏನು ಗೊತ್ತಿರಬೇಕು ಅಂದರೆ ಇದು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 f of x whole power g of x is of the form 1 power infinity, then limit extends to 0 f of x whole power g of x is equal to e power limit extends to 0
ಎಫ್ ಆಫ್ ಎಕ್ಸ್ ಮೈನಸ್ 1 ಇಂಟು ಜಿ ಆಫ್ ಎಕ್ಸ್ ಅಂತ ಹೇಳ್ತೀವಿ. ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದರೆ ಎಫ್ ಆಫ್ ಎಕ್ಸ್ ಇಲ್ಲಿ ಏನಿರುತ್ತಲ್ಲ ಅದು -1 ಇಂಟು ಜಿ ಆಫ್ ಎಕ್ಸ್ ಬರುತ್ತೆ. ಹೌದಾ? ನೋಡಿ ಸೇಮು ಸೆಕೆಂಡ್ ಒನ್. ಇಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಸಾರಿ ಎಕ್ಸ್ಟೆನ್ಸ್ ಟು ಎ ತೊಗೊಂಡ್ಬಿಡ್ತೀನಿ, ಜನರಲ್ ಕೇಸು, 0ನೇ ಇರಬೇಕಂತೇನೂ ಇಲ್ಲ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಜಿ ಆಫ್ ಎಕ್ಸ್ ಈಸ್ ಆಫ್ ದ ಫಾರ್ಮ್ 0 power 0 or infinity power 0, then limit extends to a f of x whole power g of x is equal to e power limit extends to a g of x into log of f of x. ನೋಡಿ ಎರಡೂ ಗೊತ್ತಿರಬೇಕು. ನೋಡಿ ಇದೊಂದು ಫಾರ್ಮ್ಯಾಟ್ ಡಿಫ್ರೆಂಟ್ ಇದೆ. 1 power infinity ಇತ್ತು ಅಂದರೆ ಎಫ್ ಆಫ್ ಎಕ್ಸ್ -1 ಇಂಟು ಜಿ ಆಫ್ ಎಕ್ಸ್ ಅಂತ ಬರಿಬೋದು. ಅದೇ ನಮಗೇನದು 0 power 0 ಅಥವಾ ಇನ್ಫಿನಿಟಿ ಪವರ್ 0 ಇತ್ತು ಅಂದರೆ ಲಾಗ್ ಅಪ್ಲೈ ಮಾಡ್ಕೊಳೋದು ಅಷ್ಟೇ. ಲಾಗ್ ಎಮ್ ಪವರ್ ಏನಂದರೆ ಎನ್ ಲಾಗ್ ಎಮ್ ಬರೀತೀವಲ್ಲ, ಅದಕ್ಕೆ ಜಿ ಆಫ್ ಎಕ್ಸ್ ಲಾಗ್ ಎಫ್ ಆಫ್ ಎಕ್ಸ್ ಇದೆ, ಈ ಪವರಲ್ಲಿ ಬರಿಬೇಕು. ಆಯ್ತಲ್ಲ? ನೋಡಿ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಆ್ಯಕ್ಚುಲಿ ಯಾವುದನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ಎಫ್ ಆಫ್ ಎಕ್ಸ್ನ ಇ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಬರಿಬೋದಲ್ಲ, ಇಲ್ಲೇನಿಲ್ಲ ಅಂದರೆ ಬೇಸಿ ಎರಡು ಸೇಮ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಬರಿತಿದ್ವಿ, ಅದನ್ನೇ ಇಲ್ಲಿ ಮಾಡ್ತಿರೋದು ಅಷ್ಟೇ. ಇದಕ್ಕೆ ಆ್ಯಕ್ಚುಲಿ ಇ ಪವರ್ ಬರ್ಕೊಂಡಾಗಿದ್ದು ಇ ಪವರ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಜಿ ಆಫ್ ಎಕ್ಸ್ ಈಗ ಬರಿಬೋದಲ್ಲ. ನೋಡಿ ಇದೇ ಐಡಿಯಾ. ಇಲ್ಲೇನಿರುತ್ತಲ್ಲ ಎಫ್ ಆಫ್ ಎಕ್ಸ್ ಇದೆ, ಅದಕ್ಕೆ ಡೈರೆಕ್ಟ್ ಎಫ್ ಆಫ್ ಎಕ್ಸ್ ಬರ್ಕೊಂಡಿದ್ವಿ. ಇಲ್ಲೇನಿದೆ ಲಾಗ್ ಹೊರಗೆ ತೊಗೊಂಡೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎಫ್ ಆಫ್ ಎಕ್ಸ್ ಪವರ್ ಜಿ ಆಫ್ ಎಕ್ಸ್ ಇದೆ, ಡೈರೆಕ್ಟಾಗಿ ಬರ್ಕೊಂಡಾಗಿ. ಹೌದಾ? ಈಗ ಲಾಗ್ ಎಮ್ ಪವರ್ ಏನು ಬರ್ಕೊಳ್ಳಿ, ಇದು ಬಂದ್ಬಿಡುತ್ತೆ. ಹೌದಾ? ಅದೇ ಪ್ರೂಫ್ ಏನು ನೀಡಿಲ್ಲ, ಡೈರೆಕ್ಟಾಗಿ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಹೌದಾ? 1 power infinity ಇತ್ತು ಅಂದರೆ ಹೇಗೆ ಮಾಡ್ಕೊತೀವಿ, 0 power 0 ಆ್ಯಂಡ್ ಇನ್ಫಿನಿಟಿ ಪವರ್ 0 ಇದ್ದರೆ ಏನು ಮಾಡ್ಕೊತೀವಿ. ಹಾಗಾದ್ರೆ ನೋಡಿ ಟೋಟಲ್ಲು 7 ಇಂಡಿಟರ್ಮೈನ್ಡ್ ಫಾರ್ಮ್ ಅಂತ ಹೇಳಿದ್ವಿ. ಹೌದಾ? ನೋಡಿ 5 ಗೊತ್ತಾಯ್ತು ನಮಗೆ. 0/0 ಇನ್ಫಿನಿಟಿ ಇತ್ತು ಅಂದರೆ ಎಲ್ಲ ಸ್ಪ್ಲಲ್ ರೂಲು. 1 power infinity 0 power 0 ಇನ್ಫಿನಿಟಿ ಪವರ್ 0 ಇತ್ತು ಅಂದರೆ ಇವೆರಡು. ಹೌದಾ? ಹಾಗಾದ್ರೆ ನೋಡಿ ಈಗ ನೆಕ್ಸ್ಟು ಇದನ್ನು ಹೇಗೆ ಮಾಡ್ಕೋಬೋದಾಗದು. ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan ಆಫ್ π/4 ಪ್ಲಸ್ ಎಕ್ಸ್ ಹೋಲ್ ಪವರ್ 1/x. ಹೌದಾ? ಈಸ್ ಈಕ್ವಲ್ ಟು ಇ ಪವರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ -1 ಅಲ್ಲ, tan ಆಫ್ π/4 ಪ್ಲಸ್ ಎಕ್ಸ್ -1 ಇಂಟು 1/x. ಹಾಗಾದ್ರೆ ಇದು ಇ ಪವರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಆ್ಯಕ್ಚುಲಿ ಈ ಥರ ಇದೆ, tan ಆಫ್ π/4 ಪ್ಲಸ್ ಎಕ್ಸ್ -1/x ಈ ಥರ ಇದೆ ತಾನೆ. ಹೌದಾ? ಯಾಕಂದ್ರೆ 1 ಇಂಟು tan ಆಫ್ π/4 ಪ್ಲಸ್ ಎಕ್ಸ್ -1 ಅಂದರೆ ಸೇಮ್ ಬರುತ್ತೆ, ಡಿವೈಡೆಡ್ ಬೈ ಎಕ್ಸ್. ಏನಾದ್ರು ಎಕ್ಸಿಗೆ 0 ಬರ್ಕೊಂಡೆ ಅಂದರೆ tan π/4 ಅಂದರೆ 1 -1 ಇಸ್ 0/0 0/0 ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಇದೆ ಅಲ್ಲ. ನೋಡಿ 0/0 ಆಯಿತು ಅಂದರೆ ಎಲ್ಲ ಸ್ಪ್ಲಲ್ ರೂಲ್ ಅಪ್ಲೈ ಮಾಡ್ಬೋದು. ಅಂದರೆ ಇ ಪವರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಹೌದಾ? ನ್ಯೂಮರೇಟರ್ ಡಿಫ್ರೆನ್ಷನ್, ಟ್ಯಾನ್ ಇನ್ ಡಿಫ್ರೆನ್ಷನ್ನು ಸೀಕೆಂಡ್ ಸ್ಕ್ವೇರ್ π/4 ಪ್ಲಸ್ ಎಕ್ಸ್, ಮತ್ತು π/4 ಪ್ಲಸ್ ಎಕ್ಸ್ ಇನ್ ಡಿಫ್ರೆನ್ಷನ್ 1 -1 ಇನ್ ಡಿಫ್ರೆನ್ಷನ್ 0 ಡಿವೈಡ್ ಬೈ ಎಕ್ಸ್ ಇನ್ ಡಿಫ್ರೆನ್ಷನ್ 1. ಈ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಏನು ಬರ್ಬೋದು, ಇ ಪವರ್ ಸೀಕೆಂಡ್ ಸ್ಕ್ವೇರ್ π/4 ಬಂತು. ಸೀಕೆಂಡ್ π/4 ಅಂದರೆ √2 ಅಲ್ಲ, √2 ಹೋಲ್ ಸ್ಕ್ವೇರ್ ಅಂದರೆ ಇ ಸ್ಕ್ವಯರ್ ಬರುತ್ತೆ ಆನ್ಸರ್. ಹೌದಾ? ಅಂದರೆ ಸೆಕೆಂಡ್ ಒಂದು ಬರುತ್ತೆ. ನೋಡಿ ಪ್ರಾಬ್ಲಮ್ ಅಂತೂ ಈಸಿ ಇದೆ, ಅಲ್ಲ ಇವೆರಡು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? 1 power infinity ಇತ್ತು ಅಂದರೆ ಹೇಗೆ ಮಾಡ್ಕೊತೀವಿ, 0 power 0 ಮತ್ತು ಇನ್ಫಿನಿಟಿ ಪವರ್ 0 ಇತ್ತು ಅಂದರೆ ಹೇಗೆ ಮಾಡ್ತೀವಿ. ಹೌದಾ? ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್. ಲಿಮಿಟ್ ಎಕ್ಸ್ಟೆನ್ಸ್ ಟು tan ಇನ್ವರ್ಸ್ ಆಫ್ 3 ದೆನ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈ ಥರ tan ಇನ್ವರ್ಸ್ ಕೊಟ್ಬಿಟ್ಟು ಇಲ್ಲೆಲ್ಲ tan ಅಲ್ಲೇ ಇದೆ. ಹೌದಾ? ಇದನ್ನು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಚೇಂಜ್ ಮಾಡ್ಕೊಂಬಿಡಿ ಅಷ್ಟೇ. ನೋಡಿ ಲೆಟ್
ಟ್ಯಾನ್ ಇನ್ವರ್ಸ್ ಆಫ್ 3 ಇಸ್ ಈಕ್ವಲ್ ಟು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ವೈ ತಗೊಂಡೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವೈ ಆಗ್ಬಿಡುತ್ತೆ. ಹೌದಾ? ಅಥವಾ ಅಲ್ಲಿರೋ ಹಾಗೆ ಬರಬೇಕು ಅಂದರೆ ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ತೊಗೊತೀನಿ. ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. ಹೌದಾ? ಈ ನೋಡಿ ಅಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 3 ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಟ್ಯಾನ್ ಎಕ್ಸ್ ಮೈನಸ್ 3 ಡಿವೈಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 4 ಟ್ಯಾನ್ ಎಕ್ಸ್ ಪ್ಲಸ್ 3. ಹೌದಾ? ನೋಡಿ ಇದನ್ನು ಯಾವ ಥರ ಚೇಂಜ್ ಮಾಡ್ಕೊತೀವಿ ಅಂದರೆ ಈ ಟ್ಯಾನ್ ಇನ್ವರ್ಸ್ ಈ ಕಡೆ ಬಂತು ಅಂದರೆ ಟ್ಯಾನ್ ಎಕ್ಸ್ ಟೆನ್ಸ್ ಟು 3 ಇದೆ ತಾನೇ ಹೇಳಿ. ಹಾಗಾದರೆ ದಟ್ ಇಂಪ್ಲೈಸ್ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಟ್ಯಾನ್ ಎಕ್ಸ್ ಬದಲಿ ವೈ ಬರ್ಕೊಂಡೆ ಅಂದರೆ ಅವಾಗ ಇದೇನಾಗುತ್ತೆ ವೈ ಟೆನ್ಸ್ ಟು 3 ಎಲ್ಲೆಲ್ಲಿ ಟ್ಯಾನ್ ಎಕ್ಸ್ ಇದೆ ಅಲ್ಲೆಲ್ಲ ವೈ ಬರಿತೀನಿ. ವೈ ಸ್ಕ್ವೇರ್ ಮೈನಸ್ 2y ಮೈನಸ್ 3 ಡಿವೈಡ್ ಬೈ ವೈ ಸ್ಕ್ವೇರ್ ಮೈನಸ್ 4y ಪ್ಲಸ್ 3 ಬಂತು. ಹೌದಾ? ಇಷ್ಟು ಡೈರೆಕ್ಟಾಗಿ ವೈಗೆ 3 ಬರ್ಕೊಂಡೆ ಅಂದರೆ ಏನು ಬರ್ಬೋದು 3 ಸ್ಕ್ವೇರ್ ವ್ಯಾಲ್ಯೂ ಇಸ್ 9 9 ಮೈನಸ್ 6 3 ಮೈನಸ್ 3 ಇಸ್ 0 3 ಸ್ಕ್ವೇರ್ 9 ಮೈನಸ್ 12 ಇಸ್ ಮೈನಸ್ 3 ಪ್ಲಸ್ 3 0 ಅಂದರೆ 0/0 ಫಾರ್ಮ್ಯಾಟಲ್ಲಿದೆ. 0/0 ಫಾರ್ಮ್ಯಾಟ್ ಅಂದರೆ ಎಲ್ಲ ಹಾಸ್ಪಿಟಲ್ ರೂಲ್ ಯೂಸ್ ಮಾಡ್ಬೋದಲ್ಲ. ಲಿಮಿಟ್ ವೈ ಟೆನ್ಸ್ ಟು 3 ಡಿಫ್ರೆನ್ಷಿಯೇಟ್ ದ ನ್ಯೂಮರೇಟರ್ ವಿತ್ ರೆಸ್ಪೆಕ್ಟ್ ಟು ವೈ ಅಂದರೆ ವೈ ಸ್ಕ್ವೇರ್ ಡಿಫ್ರೆನ್ಷನು 2y ಮೈನಸ್ 2 ಹೋಲ್ ಡಿವೈಡ್ ಬೈ 2y ಮೈನಸ್ 4. ಹೌದಾ? ಈ ಡೈರೆಕ್ಟಾಗಿ ವೈಗೆ 3 ಬರ್ಕೊಂಡೆ ಅಂದರೆ 3 2 6 ಮೈನಸ್ 2 ಬೈ 6 ಮೈನಸ್ 4 ಅಂದರೆ 4/2 ಆಗುತ್ತೆ. 4/2 ಆನ್ಸರು 2 ಬರ್ತದೆ ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಡೈರೆಕ್ಟ್ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋಕೆ ಹೋದರೆ ಮತ್ತು ಇದು 2 ಟ್ಯಾನ್ ಎಕ್ಸ್ ಆಗುತ್ತೆ. ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದನ್ನೆಲ್ಲ ಮಾಡ್ಕೋಬೇಕು. ಲೆಂತಿ ಆಗಿಬಿಡುತ್ತೆ. ಹಾಗೆ ಇಲ್ಲೆಲ್ಲ ಟ್ಯಾನ್ ಇನ್ವರ್ಸಲ್ಲಿದೆ, ಇಲ್ಲೆಲ್ಲ ಟ್ಯಾನಲ್ಲಿದೆ. ದೇಫೋರ್ ಕಂಪ್ಲೀಟ್ ಟ್ಯಾನ್ನ ಯಾವುದಕ್ಕೆ ಚೇಂಜ್ ಮಾಡಿದ್ವಿ ವೈಗೆ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಾಗಬೇಕು ನಿಮಗೆ ಅಲ್ಲಿ. ಆಯ್ತಲ್ಲ? ಐಡಿಯಾ ಗೊತ್ತಾಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10 ಲಿಮಿಟ್ ಎಕ್ಸ್ ಟೆನ್ಸ್ ಟು 2 x power 5 root x minus 32 root 2 divided by x cube root x minus 8 root 2. ಹೌದಾ? ನೋಡಿ ಈ ಥರ ಬರೀಬೋದಲ್ಲ ಇದನ್ನ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 x power 5 ಇಂಟು ರೂಟ್ ಎಕ್ಸ್ನ ಎಕ್ಸ್ ಪವರ್ ಹಾಫ್ ಮೈನಸ್ 32ನ 2 ಪವರ್ 5 ಇಂಟು 2 ಪವರ್ ಹಾಫ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಪವರ್ ಹಾಫ್ ಇದನ್ನು 2 ಕ್ಯೂಬ್ ಇಂಟು 2 ಪವರ್ ಹಾಫ್. ಹಾಗಾದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 5 ಪ್ಲಸ್ ಹಾಫ್ ಅಂದರೆ ಎಕ್ಸ್ ಪವರ್ 11/2 ಬರೀಬೋದ. ಎ ಪವರ್ ಎಮ್ ಪ್ಲಸ್ ಎನ್ 5 ಪ್ಲಸ್ ಹಾಫ್ 2 5 10 10 ಪ್ಲಸ್ 1 ಅಂದರೆ 11/2 ಮೈನಸ್ 2 ಪವರ್ 11/2 ಡಿವೈಡ್ ಬೈ 3 ಪ್ಲಸ್ ಹಾಫ್ ಅಂದರೆ 6 ಪ್ಲಸ್ 1 ಅಂದರೆ 7 ಎಕ್ಸ್ ಪವರ್ 7/2 ಮೈನಸ್ 2 ಪವರ್ 7/2. ಈಗ ನೋಡಿ ಎಕ್ಸಿಗೆ ಏನಾದ್ರು 2 ಬರ್ಕೊಂಡ್ರೆ ಅಂದರೆ 2 ಪವರ್ 11/2 ಮೈನಸ್ 2 ಪವರ್ 11/2 2 ಪವರ್ 7/2 ಮೈನಸ್ 2 ಪವರ್ 7/2 ಎಲ್ಲ ಕ್ಯಾನ್ಸಲ್ ಆಗಿ 0/0 ಬಂದುಬಿಡುತ್ತೆ. ಹಾಗೆ ಎಲ್ಲ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತೀನಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಡಿರೈವೇಟಿವ್ ಆಫ್ ನ್ಯೂಮರೇಟರ್ 11/2 ಇಂಟು ಎಕ್ಸ್ ಪವರ್ 11/2 ಮೈನಸ್ 1 ಡಿವೈಡ್ ಬೈ 7/2 ಇಂಟು ಎಕ್ಸ್ ಪವರ್ 7/2 ಮೈನಸ್ 1 ಇವೆರಡು ಕಾನ್ಸ್ಟೆಂಟ್ ಡಿಫರೆನ್ಷನ್ 0 ಅಂದರೆ 2 ಕ್ಯಾನ್ಸಲ್ ಆಗಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 11/7 ಇಂಟು 2 1s are 2 ಮೈನಸ್ 11 ಮೈನಸ್ 2 ಅಂದರೆ 9/2 ಡಿವೈಡ್ ಬೈ ಎಕ್ಸ್ ಪವರ್ 7 ಮೈನಸ್ 2 ಅಂದರೆ 5/2. ಹೌದಾ? ನೋಡಿ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 2 11/7 ಇಂಟು ಎ ಪವರ್ ಎಮ್ ಬೈ ಎ ಪವರ್ ಎನ್ ಇತ್ತು ಅಂದರೆ ಎ ಪವರ್ ಎಮ್ ಮೈನಸ್ ಎನ್ ಬರೀಬೋದು. 9 ಮೈನಸ್ 5 ಅಂದರೆ 4 ಲಿಮಿಟ್ ಎಕ್ಸ್ ಟೆನ್ಸ್ ಟು 2 11/7 ಇಂಟು ಎಕ್ಸ್ ಪವರ್ 4/2 ಆಗುತ್ತೆ. ಹೌದಾ? ಈಗ ನಾನು 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ 11/2 ಇಂಟು 2 ಪವರ್ 4/2 ಅಂದರೆ 2 11/2 ಇಂಟು 4 2 1s are 2 2s are 11 2s are 22 ಬರ್ತದೆ. ಹೌದಾ? ಸಾರಿ 11/7 ಅಲ್ಲ
ಹಾಗಾದ್ರೆ 7 4 11 4 44/7 ಬರುತ್ತೆ. ಅಂದರೆ ಸೆಕೆಂಡ್ ಒಂದು ಬರೋದು, ಹೌದಾ? ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಆಯ್ತಲ್ಲ? ಎಲ್ಲ ಹಾಸ್ಪಿಟಲ್ ರೋಲು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ನು ಸಿಂಪ್ಲಿಫೈ ಮಾಡಿದ್ವಿ, ಲಾಸ್ಟಿಗೆ x/2 ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ನೆಕ್ಸ್ಟ್ 11th ಪ್ರಾಬ್ಲಮ್ಮು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಇಲ್ಲಿ n ಟೆನ್ಸ್ ಟು ಇನ್ಫಿನಿಟಿ ಇದ್ದಾಗ ಇಲ್ಲೆಲ್ಲ ಅದು ಸೀರಿಯಸ್ ಇತ್ತು ಅಂದರೆ ಅದು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೋಡಿ ಡೈರೆಕ್ಟಾಗಿ ಬರೆಯೋದಕ್ಕೆ ಎಷ್ಟೊಂದು ಐಡಿಯಾಸ್ ಬರುತ್ತೆ, ಐಡಿಯಾಸ್ ಎಲ್ಲ ಇಲ್ಲಿ ಹೇಳ್ಕೊತೀನಿ, ಅಷ್ಟು ಗೊತ್ತಿರಬೇಕು. ನೋಡಿ ಫಸ್ಟ್ ಒಂದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಅಥವಾ x ಟೆನ್ಸ್ ಟು ಇನ್ಫಿನಿಟಿ ಹೇಗಿರುತ್ತೆ ಹಾಗೆ n² + 1 × 3n² + 2 / 4n + 1 × 5n³ + 3n + 1. ನೋಡಿ ಇದಕ್ಕೆ ಡೈರೆಕ್ಟ್ ಆನ್ಸರ್ ಬರಿಬೋದು. ನೋಡಿ n ಟೆನ್ಸ್ ಟು ಇನ್ಫಿನಿಟಿ ಇದ್ದಾಗ ಡಿಗ್ರಿ ಆಫ್ ದ ನ್ಯೂಮರೇಟರ್ ಡಿನಾಮಿನೇಟರ್ ಚೆಕ್ ಮಾಡಬೇಕು. ಇದರದ್ದು 2 ಇದೆ, ಇದರದ್ದು 2 ಇದೆ, ಅಂದರೆ ಟೋಟಲ್ ಡಿಗ್ರಿ 4 ಇದೆ. ಇಲ್ಲಿ ಡಿನಾಮಿನೇಟರ್ ಡಿಗ್ರಿ ಇಲ್ಲಿ ನೋಡಿ 3 ಇದೆ, ಇಲ್ಲಿ 1 ಇದೆ, ಟೋಟಲ್ ಡಿಗ್ರಿ 4 ಇದೆ. ನೋಡಿ ಹೈಯೆಸ್ಟ್ ಡಿಗ್ರಿನ ಮಾತ್ರ ಆ್ಯಡ್ ಮಾಡಬೇಕು. ಇದು ಒಂದು ಫಂಕ್ಷನ್ ತಾನೇ, ಈ ಫಂಕ್ಷನಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋದು 2, ಇದರಲ್ಲೂ 2 ಇದೆ, 2 + 2 ಏನಾಯಿತು 4. ಹಾಗಾದ್ರೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ 4. ಇಲ್ಲಿ ಹೈಯೆಸ್ಟ್ ಡಿಗ್ರಿ 1, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ 3. ಡಿಗ್ರಿ ಆಫ್ ದ ಡಿನಾಮಿನೇಟರ್ ಈಸ್ ಆಲ್ಸೋ 4. 3 + 1 ಅಂದರೆ 4. ಎರಡು ಸೇಮ್ ಇತ್ತು ಅಂದರೆ ಒಂದೊಂದೇ ಫಂಕ್ಷನ್ನಿಂದು ಹೈಯೆಸ್ಟ್ ಡಿಗ್ರಿದು ಕೋಯಿಫಿಷಿಯೆಂಟ್ಸ್ನ ಬರಿತಾ ಹೋಗ್ಬೇಕು. n² ಇನ್ ಕೋಯಿಫಿಷಿಯೆಂಟು 1 ಇದೆ, ಇದರೊಳಗೆ ಹೈಯೆಸ್ಟ್ ಡಿಗ್ರಿ n² ಅದ್ರ ಕೋಯಿಫಿಷಿಯೆಂಟು 3 ಇದೆ, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ n ಅದ್ರ ಕೋಯಿಫಿಷಿಯೆಂಟು 4 ಇದೆ, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ 3 ಅದ್ರ ಕೋಯಿಫಿಷಿಯೆಂಟು 5 ಇದೆ. ಅಂದರೆ ಇದಕ್ಕೆ ಆನ್ಸರು 3/20 ಬಂದ್ಬಿಡುತ್ತೆ. ನೋಡಿ ಡೈರೆಕ್ಟ್ ಬರಿತಾ ಇದ್ದೀವಿ, ಯಾಕೆ ಐಡಿಯಾ ಗೊತ್ತಾಗಬೇಕು. ನೋಡಿ ಎರಡನೇದು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಇನ್ನೊಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಷ್ಟೇ. ಈ ಥರ ಏನಾರು ಇದ್ದರೆ 3 × n³ + 8n + 1 × 4n + 1 / 2n² + 5n + 1 × 4n + 8 × 7n. ನೋಡ್ಕೊಳ್ಳಿ, ಹೈಯೆಸ್ಟ್ ಡಿಗ್ರಿ 3, ಇಲ್ಲಿ ಹೈಯೆಸ್ಟ್ ಡಿಗ್ರಿ 1, 3 + 1 ಅಂದರೆ 4, ನ್ಯೂಮರೇಟರ್ ಡಿಗ್ರಿ 4, 2 + 1 + 1 ಅಂದರೆ ಡಿನಾಮಿನೇಟರ್ ಡಿಗ್ರಿ 4. ಹಾಗಾದರೆ ನೋಡಿ ಯಾವ್ದಾದ್ರು ಕಾನ್ಸ್ಟೆಂಟ್ ಇತ್ತು ಅಂದರೆ ಕಾನ್ಸ್ಟೆಂಟ್ ಹಾಗೆ ಬರಿತೀವಿ. ಇದರಲ್ಲಿ ಹೈಯೆಸ್ಟ್ ಡಿಗ್ರಿ ಕ್ಯೂಬಿಂದು ಕೋಎಫಿಷಿಯೆಂಟ್ 1, n ಇಂದು ಕೋಎಫಿಷಿಯೆಂಟ್ 4, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ n² ಅದು ಕೋಎಫಿಷಿಯೆಂಟ್ 2, ಇಲ್ಲಿ ಹೈಯೆಸ್ಟ್ ಡಿಗ್ರಿ n ಅದು ಕೋಎಫಿಷಿಯೆಂಟ್ 4, ಇದರಲ್ಲಿ ಹೈಯೆಸ್ಟ್ ಡಿಗ್ರಿ n ಅದು ಕೋಎಫಿಷಿಯೆಂಟ್ 7. 4 4 ಕ್ಯಾನ್ಸಲ್ ಆಗಿ 3/14 ಬರ್ತದೆ, ಹೌದಾ? ಡೈರೆಕ್ಟ್ ಬರಿಬೋದು ಈ ಥರ. ಈಗ ಐಡಿಯಾ ಗೊತ್ತಿರಬೇಕು, ಡಿಗ್ರಿ ಆಫ್ ದ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಇರಬೇಕು, ಹೌದಾ? ನೆಕ್ಸ್ಟು ಸಮೇಷನ್ ಒಳಗೂ ಕೊಡ್ಬೋದು. ನೋಡಿ ಇದಕ್ಕೆ ಸಮೇಷನ್ ಐಡಿಯಾ ಏನೇನು ಗೊತ್ತಿರಲಿ ಅಂದರೆ ನೋಡ್ಕೊಳ್ಳಿ. ನಮಗೆ ಸಮೇಷನ್ ಆಫ್ n ಅಂದರೆ n × n + 1/2 ಬರಿತಿದ್ವಿ, ಹೌದಾ? ಅಂದರೆ ನೋಡಿ ಇಲ್ಲಿ n ಪವರ್ ಏನಿದೆ 1, ಡಿಗ್ರಿ ಏನಾಗುತ್ತೆ 2, ಕೋಎಫಿಷಿಯೆಂಟ್ ಏನಾಗುತ್ತೆ ಅಂದರೆ 1/2 ಬರ್ತದೆ, ಹೌದಾ? ನೋಡಿ ಹೈಯೆಸ್ಟ್ ಡಿಗ್ರಿದು 1, ಹೈಯೆಸ್ಟ್ ಡಿಗ್ರಿದು 1, ಇಲ್ಲಿ 2 ಇದೆ, ಅದಕ್ಕೆ 1/2. ಅದೇ ನೋಡಿ ಸಮೇಷನ್ ಆಫ್ n² ಅಂದರೆ ಆ್ಯಕ್ಚುಲಿ ಫಾರ್ಮುಲಾ n × n + 1 × 2n + 1/6. ನೋಡಿ ಇಲ್ಲಿ 2 ಇದೆ, ಹಾಗಾದ್ರೆ ಡಿಗ್ರಿ ನೋಡಿ 1 + 1 + 1 ಅಂದರೆ ಟೋಟಲ್ ಏನು ಡಿಗ್ರಿ 3 ಬರ್ತದೆ. ಕೋಎಫಿಷಿಯೆಂಟ್ಸ್ ಬರ್ಕೊಂಡೆ ಅಂದರೆ 1 × 1 × 2 ತಾನೆ, 1 × 1 × 2/6 1/3 ಬರುತ್ತೆ, ಹೌದಾ? ಅಂದರೆ ನೋಡಿ ಇಲ್ಲಿ ಆ್ಯಕ್ಚುಲಿ ಯಾವ ಥರ ಬರ್ತಾ ಹೋಗುತ್ತೆ ಅಂದರೆ ಸಮೇಷನ್ ಒಳಗೆ ಪವರ್ 1 ಇತ್ತು ಅಂದರೆ ಡಿಗ್ರಿ 2 ಆಗುತ್ತೆ, ಅದಕ್ಕಿಂತ ಒಂದು ಜಾಸ್ತಿ ಇರ್ತದೆ. ಏನು ಡಿಗ್ರಿ ಇರುತ್ತಲ್ಲ ಅದನ್ನು ರೆಸಿಪ್ರೋಕಲ್ ಮಾಡಿಕೊಂಡೆ ಅಂದರೆ ಕೋಎಫಿಷಿಯೆಂಟ್ ಬರುತ್ತೆ. ನೋಡಿ ಇಲ್ಲಿ 2 ಇದೆ, ಡಿಗ್ರಿ 3 ಆಯಿತು, ರೆಸಿಪ್ರೋಕಲ್ ಮಾಡೋದು 1/3. ಈಗ ನೋಡಿ 4 ಇಂದ ಚೆಕ್ ಮಾಡ್ತೀನಿ. ಸಮೇಷನ್ n⁴ ಏನು ಗೊತ್ತಿರೋದು n² × n + 1 ಹೋಲ್ ಸ್ಕ್ವೇರ್ / 4, ಸಾರಿ n³, ಹೌದಾ? ಫಾರ್ಮುಲಾ ಗೊತ್ತಿದೆ. ಹಾಗೆ ನೋಡಿ ಡಿಗ್ರಿ 4 ಆಯ್ತಲ್ಲ, 2 + 2 4 ಅಂದರೆ ಡಿಗ್ರಿ 4. ನೋಡಿ ಇದ್ರದ್ದು ಕೋಎಫಿಷಿಯೆಂಟ್ 1, ಇದ್ರದ್ದು ಕೋಎಫಿಷಿಯೆಂಟ್ 1 ಬರ್ತದೆ.
1 × 1/4 ಅಂತ ಹೇಳಿದ್ರೆ 1/4. ಇಲ್ಲೇನಿರುತ್ತಲ್ಲ ಅದು ರೆಸಿಪ್ರೋಕಲ್ ಬಂದ್ಬಿಡುತ್ತೆ. ಈಗ ನೋಡಿ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ, ಸಮೇಷನ್ ಆಫ್ n ಇತ್ತು ಅಂದರೆ ಡಿಗ್ರಿ 2 ಆಗುತ್ತೆ, ಕೋಯಿಫಿಷಿಯೆಂಟು 1/2 ಆಗುತ್ತೆ. ಸಮೇಷನ್ ಆಫ್ n ಸ್ಕ್ವೇರ್ ಇತ್ತು ಅಂದರೆ 2 ಇದೆ ತಾನೆ, ಹಾಗಾದ್ರೆ ಡಿಗ್ರಿ 3 ಕೋಯಿಫಿಷಿಯೆಂಟು 1/3. ಸಮೇಷನ್ ಆಫ್ n ಕ್ಯೂಬ್ 3 ಇದೆ, ಹಾಗಾದ್ರೆ ಡಿಗ್ರಿ 4 ಕೋಯಿಫಿಷಿಯೆಂಟು 1/4. ಹೌದಾ? ಬೇಕಾದ್ರೆ n ಫಾರ್ 4 ಇದ್ರೂ ಇದು ಸ್ಯಾಟಿಸ್ಫೈ ಆಗ್ತದೆ. 5 1/5, 6 1/6 ಈ ಥರ ಬರ್ತಾ ಹೋಗುತ್ತೆ. ಹಾಗೆ ಈ ಐಡಿಯಾ ಗೊತ್ತಿದ್ರೂ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ಈಗ ನೋಡಿ ಇಷ್ಟು ಐಡಿಯಾನು ಇದಕ್ಕೆ ಅಪ್ಲೈ ಮಾಡ್ತೀನಿ, ಡೈರೆಕ್ಟಾಗಿ ಬಂದ್ಬಿಡುತ್ತೆ ಆನ್ಸರು. ನೋಡ್ಕೊಳ್ಳಿ ಪ್ರಾಬ್ಲಮ್ನ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ನೋಡಿ ಎಲ್ಲ ಕಡೆ ಡಿನಾಮಿನೇಟರ್ ಸೇಮ್ ಇದೆ, ಹಾಗಾದ್ರೆ ಎಲ್ ಸಿ ಎಮ್ ಏನು ತೊಗೋಬೋದು? 1 - n ಸ್ಕ್ವೇರು, ನ್ಯೂಮರೇಟರ್ 1 + 2 + ಅಪ್ ಟು n ಹೀಗೆ ಬರಿಬೋದಲ್ಲ ಅದನ್ನ. ಅಥವಾ ಇದನ್ನ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸಮೇಷನ್ n ಬೈ 1 - n ಸ್ಕ್ವೇರ್. ನೋಡಿ ಡೈರೆಕ್ಟ್ ಬರ್ಕೊತೀನಿ ಈಗ. ಸಮೇಷನ್ n ಇಂದು ಡಿಗ್ರಿ ಎಷ್ಟು? 2. ಹಾಗಾದರೆ ನ್ಯೂಮರೇಟರಿಂದ ಡಿಗ್ರಿ 2, ಡಿನಾಮಿನೇಟರ್ ಡಿಗ್ರಿ 2, therefore ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್. ಹಾಗಾದರೆ ಸಮೇಷನ್ n ಇಂದು ಕೋಯಿಫಿಷಿಯೆಂಟ್ ಎಷ್ಟು ಗೊತ್ತಿರೋದು? 1/2. ಇದ್ರದ್ದು n ಸ್ಕ್ವೇರ್ ತಾನೆ, ಅದ್ರ ಕೋಯಿಫಿಷಿಯೆಂಟ್ ಏನಾಗಿದೆ? -1. ಅಂದರೆ ಆನ್ಸರು -1/2, ಥರ್ಡ್ ಒನ್ ಬರ್ತದೆ. ಹೌದಾ? ನೋಡಿ ಡೈರೆಕ್ಟ್ ಬರೆಯೋಕೆ ಐಡಿಯಾ ಗೊತ್ತಾಗಬೇಕಷ್ಟೇ, ಈಸಿ ಇದೆ. ಆಯ್ತಲ್ಲ? ಮತ್ತು ಇದನ್ನು n × n - 1/2 ಬರ್ಕೊಂಡು 1 - n ಸ್ಕ್ವೇರ್ನ 1 - n × 1 + n ಬರ್ಕೊಂಡು ಕ್ಯಾನ್ಸಲ್ ಮಾಡ್ಬೋದು. ಭಾರಿ ಲೆಂತಿ ಆಗುತ್ತೆ. ಯಾಕೆ ಅದ್ರ ಬದಲು ಈ ಐಡಿಯಾಸ್ ಗೊತ್ತಿತ್ತು ಅಂದರೆ ಈಸಿ ಇದೆ, ಮತ್ತು ನೆನ್ಪಿಡ್ಕೊಳೋದು ಈಸಿ ಇದೆ. ಪವರ್ಗಿಂತ ಒಂದು ಜಾಸ್ತಿ ಇರುತ್ತೆ ಡಿಗ್ರಿ. ಇಲ್ಲಿ ಏನು ಡಿಗ್ರಿ ಬರೀತಾರೋ ಅದು ರೆಸಿಪ್ರೋಕಲ್ಲು ಕೋಯಿಫಿಷಿಯೆಂಟ್ ಆಗಿರ್ತದೆ ಅಷ್ಟೇ. ಹೌದಾ? ಈಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಡೈರೆಕ್ಟ್ ಬರಿಬೋದಾ ಅಂತ. 12th one. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಇಂಟು ಸಮೇಷನ್ n ಕ್ಯೂಬ್ ಡಿವೈಡ್ ಬೈ ಸಮೇಷನ್ n ಇಂಟು ಸಮೇಷನ್ n ಸ್ಕ್ವೇರ್ ಈಸ್. ಹೌದಾ? ನೋಡ್ಕೊಳ್ಳಿ, ಇದರ ಡಿಗ್ರಿ 1, ಇದರ ಡಿಗ್ರಿ n ಕ್ಯೂಬ್ ಅಂತ ಇದೆ ಅಂದರೆ 4 + 1 ಅಂದರೆ 5. ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ 5. ಇದರದ್ದು 2, ಇದರದ್ದು 3 + 2 ಅಂದರೆ 5. ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ಡಿಗ್ರಿ ಆಫ್ ದ ಡಿನಾಮಿನೇಟರ್. ಕಾನ್ಸ್ಟೆಂಟ್ಸ್ ಬರಿತಾ ಹೋಗಬೇಕು. n ಇನ್ ಕೋಯಿಫಿಷಿಯೆಂಟ್ 1, n ಕ್ಯೂಬ್ ಇಂದು ಕೋಯಿಫಿಷಿಯೆಂಟ್ ಏನು ಬರುತ್ತೆ? ಡಿಗ್ರಿ 4 ಇದೆ, ಅದಕ್ಕೆ ಕೋಯಿಫಿಷಿಯೆಂಟು 1/4. ಡಿಗ್ರಿ 2 ಇದೆ, ಕೋಯಿಫಿಷಿಯೆಂಟು 1/2. ಡಿಗ್ರಿ 2 ಇದೆ, ಕೋಯಿಫಿಷಿಯೆಂಟು ಅಲ್ಲ ಡಿಗ್ರಿ 3 ಆಗುತ್ತೆ, ಕೋಯಿಫಿಷಿಯೆಂಟು 1/3. ಹೌದಾ? ಅದರ ಆನ್ಸರ್ ನೋಡಿ, 3 × 6 ನ್ಯೂಮರೇಟ್ರಿಗೆ ಹೋಗುತ್ತೆ, 4 ಡಿನಾಮಿನೇಟ್ರಿಗೆ ಬರುತ್ತೆ. ಅದರ ಆನ್ಸರು 3/2 ಬರುತ್ತೆ. ಸೆಕೆಂಡ್ ಒಂದು. ಹೌದಾ? ನೋಡಿ ಡೈರೆಕ್ಟಾಗಿ ಬರೀಬೇಕು ಅಂದರೆ ಈ ಐಡಿಯಾ ಗೊತ್ತಿಲ್ಲಬೇಕು. ಈ ಥರದ ಎಷ್ಟೊಂದು ಶಾರ್ಟ್ಕಟ್ಸ್ನ ಯೂಸ್ ಮಾಡ್ತೀವಿ ನಾವು. ಹೌದಾ? ನೆಕ್ಸ್ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಕೇರ್ಫುಲ್ಲಾಗಿ ಮಾಡಬೇಕು. ರೂಟ್ ಆಫ್ n ಸ್ಕ್ವೇರ್ + 8 - n ಈಸ್. ಆ್ಯಕ್ಚುಲಿ ಎನ್ನಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದರೆ ಇಲ್ಲಿ ನೋಡಿ ಇನ್ಫಿನಿಟಿ - ಇನ್ಫಿನಿಟಿ ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ನೋಡಿ ಇನ್ಫಿನಿಟಿ - ಇನ್ಫಿನಿಟಿ ಫಾರ್ಮೆಟಲ್ಲಿ ಬಂತು ಅಂದರೆ ಜಾಸ್ತಿ, ಅದರಲ್ಲಿ ಈ ಥರ ರೂಟ್ ಇತ್ತು ಅಂದರೆ ರ್ಯಾಷನಲೈಸ್ ಮಾಡ್ಕೋಬೇಕು. ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಇಂಟು ರೂಟ್ ಆಫ್ n ಸ್ಕ್ವೇರ್ + 8 - n ಇದೆ. ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ + 8 + n ಬೈ ರೂಟ್ ಆಫ್ n ಸ್ಕ್ವೇರ್ + 8 + n. ಹೌದಾ? ನೋಡಿ ಹಾಗಾದ್ರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಇಂಟು a - b ಇಂಟು a + b ಅಂದರೆ a ಸ್ಕ್ವಯರ್. a ಸ್ಕ್ವೇರ್ ಮಾಡ್ಕೊಂಡಾಗ ಏನು ಕ್ಯಾನ್ಸಲ್ ಆಗುತ್ತೆ? ರೂಟ್ ಕ್ಯಾನ್ಸಲ್ ಆಗಿ n ಸ್ಕ್ವೇರ್ + 8 ಬಂತು, a ಸ್ಕ್ವಯರ್ ಆಯಿತು. ಮೈನಸ್ b ಸ್ಕ್ವೇರ್, b ಸ್ಕ್ವೇರ್ ಅಂದರೆ n ಸ್ಕ್ವೇರ್ ಬರುತ್ತೆ, ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ + 8 + n. ನೋಡಿ n ಸ್ಕ್ವೇರ್ ಕ್ಯಾನ್ಸಲ್ ಆಗಿದ್ದು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 8n ಬೈ ರೂಟ್ ಆಫ್ n ಸ್ಕ್ವೇರ್ + 8 + n. ಇಲ್ಲಿ ಕೇರ್ಫುಲ್ಲಾಗಿ ಥಿಂಕ್ ಮಾಡಬೇಕು. ಡಿಗ್ರಿ ಆಫ್ ದ ನ್ಯೂಮರೇಟರ್ 1, ಡಿಗ್ರಿ ಆಫ್ ದ ಡಿನಾಮಿನೇಟರ್ ಏನಾಗುತ್ತೆ? ರೂಟ್ n ಸ್ಕ್ವೇರ್. ಹೌದಾ? ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿದ್ದರೆ ಡಿಗ್ರಿ 1
ಮತ್ತು ಇದನ್ನ ಆ್ಯಡ್ ಮಾಡಬಾರ್ದು, ಯಾಕಂದರೆ ಇಲ್ಲಿ ಪ್ಲಸ್ ಇದೆ. ಮಲ್ಟಿಪ್ಲಿಕೇಶನ್ ಇದ್ದರೆ ಮಾತ್ರ ಡಿಗ್ರೀಸ್ನ ಆ್ಯಡ್ ಮಾಡ್ತೀವಿ, ಹೌದಾ? ಯಾಕಂದರೆ ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಇತ್ತು ಅಂದರೆ ಎಮ್ ಪ್ಲಸ್ ಎನ್ ಆಗ್ತದೆ, ಹೌದಾ? ಅದಕ್ಕೆ ಇದರ ಡಿಗ್ರಿನೂ 1, ನ್ಯೂಮರೇಟರ್ ಡಿಗ್ರಿನೂ 1, ಅದರ ಕಾನ್ಸ್ಟೆಂಟ್ ಬರೀಬೇಕು 8 ಬೈ ಡಿನಾಮಿನೇಟರ್ ಬರೀಬೇಕಲ್ಲ ನೋಡಿ, ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಎನ್ನೇ, ಯಾಕಂದ್ರೆ ರೂಟ್ ತೊಗೊಂಡಾಗ ಎನ್ನು ಅದು ಕೋಎಫಿಷಿಯಂಟ್ ರೂಟ್ 1 ಆಗುತ್ತೆ, ಪ್ಲಸ್ ಇಲ್ಲೊಂದು ಎನ್ ಇದೆ ಅದು 1, ಅಂದರೆ 8/2 ಆಗ್ಬಿಟ್ಟು ಆನ್ಸರು 4 ಬರುತ್ತೆ. ಸೆಕೆಂಡ್ ಒಂದು ಬರುತ್ತೆ, ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್. ಲಿಮಿಟ್ n tends to infinity 1/2 plus 1/4 up to 1/n square. ನೋಡಿ 1/2 plus 1/4 plus 1/2 ಪವರ್ n ಇದೆ, ಅಂದರೆ ಇದು ಆ್ಯಕ್ಚುಲಿ ಈ ಥರ ಇದೆ. ಲಿಮಿಟ್ n tends to infinity 1/2 plus 1/2 ಸ್ಕ್ವೇರ್ ಪ್ಲಸ್ ಈ ಥರ ಅಪ್ ಟು 1/2 ಪವರ್ n, ಹೌದಾ? 1/2 ಸ್ಕ್ವೇರು 1/2 ಕ್ಯೂಬ್ ಆ್ಯಕ್ಚುಲಿ ಯಾವುದಲ್ಲಿ ಇರುತ್ತೆ? ಜಿ ಪಿ ಅಲ್ಲ, ಹೌದಾ? ನೋಡಿ ಜಿ ಪಿ ಎಲ್ ಇದೆ ಅಂದರೆ ಇದನ್ನು ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ಲಿಮಿಟ್ n tends to infinity ಎಸ್ ಎನ್, ಇದು ಅಂದರೆ ಎಸ್ ಇನ್ಫಿನಿಟಿ. ಜಿ ಪಿ ಇದು ಎಸ್ ಇನ್ಫಿನಿಟಿ ಫಾರ್ಮುಲಾ a/1 ಮೈನಸ್ ಆರ್, ಹೌದಾ? ಈಗ a/1 - r, ಎ ಅಂದರೆ ಫಸ್ಟು 1/2 ಇದೆ, ಡಿವೈಡ್ ಬೈ 1/2 ಸ್ಕ್ವೇರ್ ಬೈ 1/2 ಅಂದರೆ 1/2ನೇ ಬರುತ್ತೆ, ಅಂದರೆ 1/2 ಬೈ 1/2 ಆಗ್ಬಿಟ್ಟು ಆನ್ಸರು 1 ಬರುತ್ತೆ, ಹೌದಾ? ಈಸಿ ಇದೆ ನೋಡಿ. ಒಂದೊಂದ್ಸಲ ಜಿ ಪಿ ಕೊಡ್ಬೋದು, n tends to infinity ಕೊಟ್ಬಿಟ್ಟು ಇಲ್ಲಿ ಜಿ ಪಿ ಕೊಟ್ಟರು ಅಂತ ಹೇಳಿದ್ರೆ ಅದು ಎಸ್ ಇನ್ಫಿನಿಟಿ ಆಗುತ್ತೆ, ಅವಾಗ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಹೌದಾ? ಮತ್ತು ನೋಡಿ ಜೊತೆಗೆ ಇದು ಐಡಿಯಾ ಗೊತ್ತಿರಲಿ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಕಾಮನ್ ರೇಷಿಯೋ ಇದೆ ಅಲ್ಲ, <1 ಇರಬೇಕು, ಮತ್ತು ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಡೈರೆಕ್ಟ್ ಅಪ್ಲೈ ಮಾಡ್ಲಿಕ್ಕೆ ಬರೋಲ್ಲ. ಅದಕ್ಕೆ ಎಸ್ ಇನ್ಫಿನಿಟಿ = a/1 ಮೈನಸ್ ಆರ್ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಸಿ ಇ ಟಿಯಲ್ಲೆಲ್ಲ ಜಾಸ್ತಿ r <1 ಇರೋವಂಥದ್ದು ಕೊಡ್ತಾರೆ, ಮಾಡ್ಕೋಬೋದು ಅಲ್ಲಿ ಡೈರೆಕ್ಟಾಗಿ. ಆದರೆ ಜೆ ಇ ಅಲ್ಲಿ ಬೇರೆ ಥರ ಮಾಡ್ಕೋಬೋದು, ಅದಕ್ಕೆ ಐಡಿಯಾ ಗೊತ್ತಿಲ್ಲ ಸರ್. ಎಸ್ ಇನ್ಫಿನಿಟಿ ಇದೆ, ಎಸ್ ಇನ್ಫಿನಿಟಿ ಅಂದರೆ ಫಾರ್ಮುಲಾ a/1 ಮೈನಸ್ ಆರು ಡೈರೆಕ್ಟಾಗಿ ಯೂಸ್ ಮಾಡಿದ್ವಿ. ಯಾವಾಗ ಇದು ಜಿ ಪಿ ಎಲ್ ಇದ್ದರೆ ಮಾತ್ರ ಯೂಸ್ ಮಾಡ್ಬೋದು, ಅದಕ್ಕೆ ಅಲ್ಲಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದೆ, ಡೈರೆಕ್ಟಾಗಿ ಯೂಸ್ ಮಾಡಿದ್ವಿ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಡೈರೆಕ್ಟಾಗಿ ಈಗ 0 ಬರ್ಕೊಂಡು ಎಕ್ಸಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದರೆ 4/∞ ಅಂದರೆ ಏನಾಗುತ್ತೆ? ಎನಿ ನಂಬರ್ ಬೈ ಇನ್ಫಿನಿಟಿ 0, 1 - 0 ಅಂದರೆ 1 ಪವರ್ ಇನ್ಫಿನಿಟಿ, 1 ಪವರ್ ಇನ್ಫಿನಿಟಿ ಫಾರ್ಮೆಟಲ್ಲಿ ಇದೆ ಅದು, ಹೌದಾ? ಅಂದರೆ ಲಿಮಿಟ್ x tends to infinity 1 - 4/x - 1 ಇಂಟು 3x - 1, ಹೌದಾ? ನೋಡಿ 1 ಪವರ್ ಇನ್ಫಿನಿಟಿಯಲ್ಲಿದೆ ಅಂದರೆ ಯಾವಾಗಲೂ ಏನು ಬರೀತಿದ್ವಿ? ಇ ಪವರ್ ಲಿಮಿಟ್ x tends to infinity f of x minus 1 ಅಂದರೆ 1 minus 4/x minus 1 minus 1. ನೋಡಿ ಇದಿಷ್ಟು f of x minus 1 ಇಂಟು g of x, ಹೌದಾ? ನೋಡಿ +1 -1 ಕ್ಯಾನ್ಸಲ್ ಆಯ್ತು, ಹಾಗಾದ್ರೆ ಇದು ಇ ಪವರ್ ಲಿಮಿಟ್ x tends to infinity -4 ಇಂಟು 3x - 1 ಡಿವೈಡ್ ಬೈ x minus 1, ಹೌದಾ? ಇದನ್ನು ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ 1, ಡಿನಾಮಿನೇಟರ್ 1, tends to infinity ಇದೆ, ಡೈರೆಕ್ಟ್ ಕೋಎಫಿಷಿಯಂಟ್ ಬರಿಬೋದಲ್ಲ, -4 ಇಂಟು 3/1 ಅಂದರೆ ಇ ಪವರ್ -12 ಬರ್ತದೆ, ಹೌದಾ? ಅಂದರೆ ಸೆಕೆಂಡ್ ಒಂದು ಬರುತ್ತೆ ನೋಡಿ. ಇದನ್ನೇ ಈಸಿ ಇದೆ, ಅದರಲ್ಲಿ 2 ಕಾನ್ಸೆಪ್ಟ್ನ ಮಿಕ್ಸ್ ಮಾಡಿದ್ವಿ. ಒಂದು 1 ಪವರ್ ಇನ್ಫಿನಿಟಿ ಇತ್ತು ಅಂದರೆ ಹೇಗೆ ಬರೀಬೇಕು ಅಂತಿತ್ತಲ್ಲ ಅದು ಒಂದು, ಎರಡನೇದು n tends to infinity ಡಿಗ್ರಿ ಆಫ್ ದ ನ್ಯೂಮರೇಟರ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ ಇತ್ತು ಅಂದರೆ ಯಾವ ಥರ ಮಾಡಿದ್ವಿ ಅಂತೀವಿ, ಹೌದಾ? ನೋಡಿ 2 ಇಂಪಾರ್ಟೆಂಟ್ ನಮಗೆ ಕರೆಕ್ಟಾಗಿ ಗೊತ್ತಿರಲೇಬೇಕಲ್ಲಿ. ಅದು ಡೈರೆಕ್ಟಾಗಿ ಇದನ್ನು f of x minus 1 ಇಂಟು g of x ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡಿದ್ವಿ, ಹೌದಾ? ಹೇಗೆ ನೋಡಿ ಫಾರ್ಮ್ಯಾಟ್ ಕರೆಕ್ಟಾಗಿ ಐಡೆಂಟಿಫೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳೇಬೇಕು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 16. ಲಿಮಿಟ್ x tends to 1 ರೂಟ್ ಆಫ್ x minus 1 ಇಂಟು 2x minus 3 ಡಿವೈಡೆಡ್ ಬೈ 2x ಸ್ಕ್ವೇರ್ ಪ್ಲಸ್ x minus 3, ಹೌದಾ? ಲಿಮಿಟ್ x tends to 1 root x minus 1 into 2x minus 3 divided by 2x square plus x minus 3. ಡೈರೆಕ್ಟಾಗಿ ಎಕ್ಸಿಗೆ 1 ಬರ್ಕೊಂಡ್ವಿ ಅಂದರೆ ರೂಟ್ 1 ಅಂದರೆ 1, 1 minus 1 0, 2 minus 3 ಅಂದರೆ -1,
0 ಇಂಟು -1 ಅಂದರೆ 0 ಆಗಿಬಿಡುತ್ತೆ. 0/2 + 1 3, 3 - 3 ಅಂದರೆ 0. ಇಂಡಿಟರ್ಮೈನ್ಡ್ ಫಾರ್ಮ್ ಇದೆಲ್ಲ. ಡೈರೆಕ್ಟ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ಅಥವಾ ಇಲ್ಲಿ ಇನ್ನೊಂದು ಐಡಿಯಾ ಹೇಳಿದ್ವಿ ನಾವು, ಯಾವ್ದು 0 ಆಗಲ್ಲ ಅದನ್ನು ಹೊರಗೆ ತೊಗೊಬೋತಾನೆ. ನೋಡಿ 0 ಆಗಲ್ಲ ಇದು. ಎಕ್ಸಿಗೆ 1 ಬರ್ಕೊಂಡೆ ಅಂದರೆ -1 ಆಗುತ್ತಲ್ಲ, ಹಾಗೆ ಅದನ್ನ ಹೊರಗೆ ತೊಗೊಂಬಿಡ್ತೀನಿ ನೋಡಿ. 2 × 1 - 3 ಹೌದಾ, ಇಂಟು ಲಿಮಿಟ್ x → 1. ನೋಡಿ ಇದನ್ನು ಹೊರಗೆ ತೊಗೊಂಡ್ಬಿಡ್ತಾನೆ, ಇದಿಲ್ಲ ಇಲ್ಲಿ. ಇವೆರಡಕ್ಕೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು. ನೋಡಿ ಇದಕ್ಕೆ ಯಾವ ಥರ ಮಾಡ್ತೀವಿ, √x - 1 ಇನ್ ಡಿಫ್ರೆನ್ಷನು 1/2 √x / 2x² + x - 3 ಇದು ಡಿಫ್ರೆನ್ಷನು 4x + 1. ಇದು ನೋಡಿ ಎಕ್ಸಿಗೆ 1 ಬರ್ಕೊಂಡೆ ಅಂದರೆ ಇದು -1 ಆಯ್ತು. ಇಲ್ಲಿ ಎಕ್ಸಿಗೆ 1 ಬರ್ಕೊಂಡ್ವಿ ಅಂದರೆ 1/2 √1 ಅಂದರೆ 1, 1 × 2 ವ್ಯಾಲ್ಯೂ 2, 4 + 1 ಅದು ಆನ್ಸರ್ -1/5 2s 10 ಆಗುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ. ಡೈರೆಕ್ಟ್ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ತಾ ಇದ್ವಿ. ಜೊತೆಗೆ ಏನು ಐಡಿಯಾ ಗೊತ್ತಿರಬೇಕು ನಮಗೆ, ಯಾವುದು 0 ಆಗಲ್ಲ ಅದನ್ನು ಹೊರಗೆ ತೊಗೊಂಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಇಲ್ಲಾಂದರೆ ಮತ್ತೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋದ್ರೆ ಲೆಂತ್ ಆಗಿಬಿಡುತ್ತೆ, ಅದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17. If the function f of x satisfies limit x tends to 1 f of x - 2 / x² - 1 is equal to pi, then limit x tends to 1 f of x is equal to ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಇದನ್ನೇ ಈಸಿ ಇದೆ. ಲಿಮಿಟ್ x tends to 1 f of x - 2 / x² - 1 is equal to pi. ಹೌದಾ, ನೋಡಿ ಇದೇ ಐಡಿಯಾನ ಡಿಫ್ರೆನ್ಸಿಯೇಷನಲ್ಲೂ ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂನು ಕಂಡುಹಿಡಿಬೋದು, ಜೊತೆಗೆ ಎಫ್ ಡ್ಯಾಶು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಎರಡೆರಡು ವ್ಯಾಲ್ಯೂ ಕಂಡುಹಿಡಿಬೋದು. ಇಲ್ಲಿ ನನಗೆ ಎರಡು ಐಡಿಯಾ ಗೊತ್ತಿರಲಿ, ಎರಡು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ಕೊತೀವಿ. ಸೇಮ್ ಐಡಿಯಾ ಡಿಫ್ರೆನ್ಸಿಯೇಷನಲ್ಲೂ ಬರುತ್ತೆ. ನೋಡ್ಕೊಳ್ಳಿ. ಫಸ್ಟು ಈ ಎಕ್ಸಿಗೆ ನಾನೇನಾದ್ರು 1 ಬರ್ಕೊಂಡೆ ಅಂದರೆ ಈ ವ್ಯಾಲ್ಯೂ ಏನಾಗ್ಬೋದು, ಎಫ್ ಆಫ್ 1 - 2 / 1 - 1 ಇದೆ. ಹೌದಾ, 1 - 1 ವ್ಯಾಲ್ಯೂ ಏನಾಗ್ಬಿಡುತ್ತೆ 0. ಅಂದರೆ ಎಫ್ ಆಫ್ 1 - 2 / 0. ನೋಡಿ ಈ ವ್ಯಾಲ್ಯೂ ಏನಾದರೂ ಈಗ ನಾಟ್ ಈಕ್ವಲ್ ಟು 0 ಇತ್ತು ಅಂದರೆ ಇದು ವ್ಯಾಲ್ಯೂ ಏನಾಗ್ಬಿಡುತ್ತೆ ಅಂದರೆ ಇನ್ಫಿನಿಟಿ ಆಗ್ಬಿಡುತ್ತೆ. ಹೌದಾ, ಅಂದರೆ 1/0 2/0 3/0 ಏನೇ ಇದ್ರೂ ಇದು ಆನ್ಸರ್ ಏನಾಗಿರುತ್ತೆ, ಇನ್ಫಿನಿಟಿ ಆಗುತ್ತಾನೆ. ಅದೇ ನಮಗೆ ಏನಾದ್ರು ಇದು ವ್ಯಾಲ್ಯೂ ಈಕ್ವಲ್ ಟು 0 ಇತ್ತು ಅಂದ್ಕೊಡಿ, ಅವಾಗ ಇದೇನಾಗುತ್ತೆ, ಇದು 0/0 0/0 ಅಂದರೆ ಇಂಡಿಟರ್ಮೈನ್ಡ್ ಫಾರ್ಮು. ಇಂಡಿಟರ್ಮೈನ್ಡ್ ಫಾರ್ಮ್ ಇತ್ತು ಅಂದರೆ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು. ಹೌದಾ, ಯಾಕಂದರೆ ಮತ್ತೆ ಲಿಮಿಟ್ ಐಡಿಯಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಂಡಾಗ ಬೇಗ ಪೈ ಬರ್ಬೋದು ಅಲ್ಲಿ. ಹೌದಾ, ಅಂದರೆ ನನಗೆ ಅಲ್ಲಿ ಇಂಪಾರ್ಟೆಂಟ್ ಏನಾಗಿರಬೇಕು ಅಂದರೆ ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಬರಬೇಕು. ಇಂಡಿಟರ್ಮೈನ್ಡ್ ಫಾರ್ಮಲ್ಲಿ ಬರಬೇಕು ಅಂದರೆ ಡಿನಾಮಿನೇಟರ್ 1 - 1 0 ಇರುತ್ತೆ, ನನಗೆ ನ್ಯೂಮರೇಟರ್ ಏನಾಗಬೇಕು 0 ಆಗಬೇಕು. ಅಂದರೆ ಎಫ್ ಆಫ್ 1 - 2 = 0 ಅಥವಾ ಎಫ್ ಆಫ್ 1 = 2 ಬಂದ್ಬಿಡುತ್ತೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ, ಈಸಿ ಇದೆ ನೋಡಿ. ಇದರಲ್ಲಿ ಎಫ್ ಡ್ಯಾಶು ಕೇಳ್ಬೋದು ಅಂತ ಹೇಳಿದ್ವಿ. ಈಗ ಇದು ಇಂಡಿಟರ್ಮೈನ್ಡ್ ಫಾರ್ಮಲ್ಲಿದೆ ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು ತಾನೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ನ್ಯೂಮರೇಟರ್ ಡಿಫ್ರೆನ್ಷನು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಡಿರವೇಟಿವ್ 0 / x² - 1 ಡಿರವೇಟಿವ್ 2x is equal to pi. ಈಗ ಎಕ್ಸಿಗೆ 1 ಬರ್ಕೊಂಡ್ವಿ ಅಂದರೆ ಎಫ್ ಡ್ಯಾಶ್ ಆಫ್ 1/2 is equal to pi. ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ 1 is equal to 2 pi ಬರುತ್ತೆ. ಹೌದಾ, ಅದಕ್ಕೆ ನೋಡಿ ಐಡಿಯಾ ಗೊತ್ತಿರಲಿ ಅಷ್ಟೇ ಯಾವ ಥರ ಮಾಡ್ಕೊತಿದ್ವಿ ಅಂತೇಳಿ. ಈಗ ನೋಡಿ ಎಫ್ ಡ್ಯಾಶು ಕೇಳ್ಬೋದು ಮತ್ತು ಎಫ್ ಆಫ್ ವ್ಯಾಲ್ಯೂನು ಕೇಳ್ಬೋದು. ಅಂದರೆ ಎಫ್ ಡ್ಯಾಶ್ ಆಫ್ 1 ಅಥವಾ ಎಫ್ ಆಫ್ 1 ಕೇಳ್ಬೋದು. ಎಫ್ ಆಫ್ 1 ಅಂದರೆ ಇದು ಇಂಡಿಟರ್ಮೈನ್ಡ್ ಫಾರ್ಮ್ ಥಿಂಕ್ ಮಾಡಬೇಕಷ್ಟೇ. ಅಂದರೆ ಅವಾಗ ಇದು 2 ಆಗಬೇಕು, ಅದಕ್ಕೆ 2 ತೊಗೊಂಡಿದ್ವಿ. ಎಫ್ ಡ್ಯಾಶ್ ಏನಾದ್ರು ಕೇಳಿದ್ರು ಅಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಹೌದಾ, ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 18. ಲಿಮಿಟ್ n tends to infinity 3 n + 4 n whole power 1/n. ನೋಡಿ ಇದು ಐಡಿಯಾ ಗೊತ್ತಿರಬೇಕಿಲ್ಲಿ. ನೋಡಿ ಏನು ಗೊತ್ತಿರಬೇಕು ಅಂದರೆ ನೋಟ್ ನೋಡಿ ಎ ಪವರ್ ಇನ್ಫಿನಿಟಿ ವ್ಯಾಲ್ಯೂ ಗೊತ್ತಿರಲಿ. ನೋಡಿ ಎ ಪವರ್ ಇನ್ಫಿನಿಟಿ ಅಂದರೆ ಇಫ್ ಎ ಗ್ರೇಟರ್ ದ್ಯಾನ್ 1 ಇತ್ತು ಅಂದ್ಕೊಳ್ಳಿ, ಅಂದರೆ 1.1 2 ಏನಾದ್ರು ಇತ್ತು ಅಂದರೆ ಇದು ವ್ಯಾಲ್ಯೂ ಯಾವಾಗಲೂ ಇನ್ಫಿನಿಟಿನೇ ಇರುತ್ತೆ. ನೋಡಿ ಇಫ್ ಎ ಗ್ರೇಟರ್ ದ್ಯಾನ್ 1 ಇತ್ತು ಅಂದರೆ ಎ ಪವರ್ ಇನ್ಫಿನಿಟಿ ವ್ಯಾಲ್ಯೂ ಇನ್ಫಿನಿಟಿ. ಇಫ್ 0 < a < 1 ಇತ್ತು ಅಂದರೆ 0 ಬರುತ್ತೆ.
ಯಾಕಂದರೆ 0 to 1 ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಫ್ರ್ಯಾಕ್ಷನ್ಸ್ ಬರ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ 1/2 ಇತ್ತು ಅಂದರೆ ಇನ್ನು 1/2 ಪವರ್ ಇನ್ಫಿನಿಟಿ ಬರ್ಕೊಂಡಾಗಿ 1/2 ಪವರ್ ಇನ್ಫಿನಿಟಿ ಇತ್ತು ಅಂದರೆ ಏನಾಗ್ಬಿಡುತ್ತೆ ನಮಗೆ 1/∞ ಥರ ಆಗ್ಬಿಟ್ಟು 0 ಬಂದ್ಬಿಡುತ್ತೆ. ಹೌದಾ? ಅದಕ್ಕೆ ಇದು ಗೊತ್ತಿರ್ಬೇಕು ನಮಗೆ. ಇನ್ನೊಂದು ಡೈರೆಕ್ಟಾಗಿ ನಾವೇನಾದರೂ ಇಲ್ಲಿ ಸಿಂಪ್ಲಿಫೈ ಮಾಡೋಕೆ ಹೋದ್ವಿ ಅಂದರೆ ಲಿಮಿಟ್ n tends to infinity 3 power n plus 4 power n whole power 1/n. ನೋಡಿ ಇದನ್ನು ಇನ್ಫಿನಿಟಿ, ಇದನ್ನು ಇನ್ಫಿನಿಟಿ. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ. ಇನ್ಫಿನಿಟಿ ಪವರ್ 0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ. ಹೌದಾ? ನೋಡಿ ಈ ಥರ ಇತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಟ್ವಿ ಅಂದರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಆದರೆ ಕಾಮನ್ ಫ್ಯಾಕ್ಟರ್ ಯಾವ ಥರ ತೊಗೋಬೇಕು ಅಂದರೆ ಈ ವ್ಯಾಲ್ಯೂ ನನಗೆ ಸಿಂಪ್ಲಿಫೈ ಆಗಬೇಕು. ಮತ್ತು ಇದರಲ್ಲಿ ಇನ್ಫಿನಿಟಿ ಇರಬಾರ್ದು. ನೋಡಿ ಇದರಲ್ಲಿ ಇನ್ಫಿನಿಟಿ ಇರಬಾರ್ದು ಅಂದರೆ ಎ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರಬೇಕು? 0 to 1. 0 to 1 ಇರಬೇಕು ಅಂದರೆ ಯಾವಾಗಲೂ ಈ ಫಾರ್ಮ್ಯಾಟಲ್ಲೇ ಬರುತ್ತೆ. ಈ ಫಾರ್ಮ್ಯಾಟಲ್ಲಿ ಬರೋ ಜೊತೆಗೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಇರಬೇಕು. ಇಫ್ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಇತ್ತು ಅಂದರೆ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1 ಆಗಿರುತ್ತೆ. ನ್ಯೂಮರೇಟರ್ ವ್ಯಾಲ್ಯೂ ಏನಾದ್ರು ಜಾಸ್ತಿ ಆಗ್ಬಿಡ್ತು ಅಂದರೆ ಇದು ಗ್ರೇಟರ್ ದ್ಯಾನ್ 1 ಆಗಿಬಿಡುತ್ತೆ. ಅದಕ್ಕೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಹಾಗಾದರೆ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ 3 power n ತೊಗೊಂಡೆ ಅಂದ್ಕೊಳ್ಳಿ, ಕಾಮನ್ನ 3 power n ಕಾಮನ್ ತೊಗೊಂಡೆ ಅಂದರೆ 4 power n/3 power n ಆಗುತ್ತೆ. ಅಂದರೆ 4/3 ಬರ್ತದೆ. 4/3 ಬರುತ್ತೆ ಅಂದರೆ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಆಯಿತು. ಆ ಥರ ಬರಬಾರ್ದು. ಹಾಗಾದರೆ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಆಗಬೇಕು ಅಂದರೆ ಇದರಲ್ಲಿ ಏನು ಕಾಮನ್ ತೆಗಿಬೇಕು? ಲಿಮಿಟ್ n tends to infinity 4 power n ಕಾಮನ್ ತೊಗೊತೀವಿ. ಅದು 3/4 whole power n plus 1 whole power 1/n ಬರಿಬೋದಾ? ನೋಡಿ 4 power n whole power 1/n ಅಂದರೆ n ಕ್ಯಾನ್ಸಲ್ ಆಗಿ 4 ಆಗಿಬಿಡುತ್ತದು. ಲಿಮಿಟ್ n tends to infinity 4 into 3/4 whole power n plus 1 whole power 1/n. ಈಗ ನೋಡಿ ಎನ್ನಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದರೆ ಇದೇನಾಗ್ಬೋದು 4 is a ಕಾನ್ಸ್ಟೆಂಟು ಲೆಸ್ ದ್ಯಾನ್ 1. ಹೌದಾ? ಲೆಸ್ ದ್ಯಾನ್ 1 ಇದ್ದಾಗ ಪವರ್ ಇನ್ಫಿನಿಟಿ ಬರ್ಕೊಂಡೆ ಅಂದರೆ 0 ಪ್ಲಸ್ 1 ಹೋಲ್ ಪವರ್ 1/∞ ಅಂದ್ರೂ 0. ಹಾಗಾಗಿ ಆನ್ಸರ್ ಏನು ಬರುತ್ತೆ? 4 ಬರ್ತದೆ ಅಷ್ಟೇ. ಹೌದಾ? ಫಸ್ಟ್ ಒನ್ ಬರುತ್ತೆ. ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕು ನಮಗೆ. ಈ ಐಡಿಯಾನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಲಿಮಿಟ್ x tends to infinity 3 power x plus 1 minus 5 power x plus 1 divided by 3 power x minus 5 power x. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರೆ ಬರುತ್ತೆ. ಡೈರೆಕ್ಟಾಗಿ ಇನ್ಫಿನಿಟಿ ಬರ್ಕೊಂಡ್ರೆ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಫಾರ್ಮಲ್ಲಿದೆ, ಇಂಡಿಟರ್ಮೈನ್ಡ್ ಫಾರ್ಮಲ್ಲಿದೆ ತಾನೆ. ಹೌದಾ? ಅದಕ್ಕೆ ಹೇಗೆ ಬರ್ಕೊತೀವಿ ಅಂದರೆ ಲಿಮಿಟ್ x tends to infinity 3 power x plus 1 3 into 3 power x minus 5 into 5 power x divided by 3 power x minus 5 power x ಬರೀಬೋದಾ? ಅಂದರೆ ಸೇಮು ಎ ಲೆಸ್ ದ್ಯಾನ್ 1 ಇತ್ತು ಅಂದರೆ ಪವರ್ ಇನ್ಫಿನಿಟಿ ಇದ್ದಾಗ 0 ಬಂದುಬಿಡುತ್ತಲ್ಲ. ಹಾಗಾದ್ರೆ ಎ ಲೆಸ್ ದ್ಯಾನ್ 1 ಬರಬೇಕು ಅಂದರೆ ನ್ಯೂಮರೇಟಲ್ಲಿ ಏನು ಕಾಮನ್ ತೆಗಿಬೋದು? 5 power x ಕಾಮನ್ ತೆಗಿತೀನಿ. ಅವಾಗಿದು 3 into 3 power x by 5 power x ಬರುತ್ತೆ, ಅಥವಾ 3/5 whole power x minus 5 divided by ಇಲ್ಲೂ 5 power x ಕಾಮನ್ ತೊಗೊಂಡೆ ಅಂದರೆ 3/5 whole power x minus 1 ಬರೀಬೋದಲ್ಲ. 5 power x ಗೆಟ್ ಕ್ಯಾನ್ಸಲ್. ಈ ಎಕ್ಸಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದರೆ 3/5 is less than 1, therefore value of 3/5 whole power x is 0 ಆಗಿಬಿಡುತ್ತೆ. ಹೌದಾ? ಹಾಗಾದ್ರೆ ಇದು 3 into 0 minus 5 divided by ಇದು x ಅಲ್ಲ, ಇದನ್ನು ಅಷ್ಟೇ 0 minus 1 ಅಂದರೆ ಆನ್ಸರು -5/-1 ಆಗ್ಬಿಟ್ಟು 5 ಬರುತ್ತೆ. ಹೌದಾ? ಅಂದರೆ ಆಪ್ಷನ್ 1 ಬರುತ್ತೆ. ನೋಡಿ ಎರಡು ಪ್ರಾಬ್ಲಮಿಗೂ ಸೇಮ್ ಐಡಿಯಾ ಯೂಸ್ ಮಾಡಿದ್ವಿ. ಈಗಲ್ಲ ಐಡಿಯಾ ಇಂಪಾರ್ಟೆಂಟ್. ಲೆಸ್ ದ್ಯಾನ್ 1 ಬರೋ ಹಾಗೆ ಮಾಡಿಕೊಂಡು ನೆಕ್ಸ್ಟ್ ಪವರ್ನ ಇನ್ಫಿನಿಟಿ ಬರ್ಕೊಂಡ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಬಾಕ್ಸ್ ಎಕ್ಸ್ ಕೊಟ್ಟಿದ್ದಾರೆ, ಈಸ್ ಕಂಟಿನ್ಯೂಸ್ ಅಟ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಇಂಪಾರ್ಟೆಂಟ್ ನಮಗೆ ಫಾರ್ಮುಲಾ ಗೊತ್ತಿದೆ. ಅಲ್ಲಿ ಏನು ಹೇಳ್ತಿದ್ವಿ ನಾವು? ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಅಂದರೆ ಫಾರ್ ಆಲ್ ಇಂಟೀಜರ್ಸಿಗೆ ಡಿಸ್ಕಂಟಿನ್ಯೂಸ್ ಇರುತ್ತೆ. ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು
ಆರ್ ಮೈನಸ್ ಝೆಡ್ ಅಂತ ಹೇಳ್ತಿದ್ವಿ, ಹೌದಾ? ಅಂದರೆ ಅದರ್ ದ್ಯಾನ್ ಇಂಟೀಜರ್ಸಿಗೆ ಕಂಟಿನ್ಯೂಸ್ ಇರುತ್ತೆ. ಅಲ್ಲಿ ಏನಂತ ಹೇಳಿರೋದು, ಕಂಟಿನ್ಯೂಸ್ ಅಟ್ ಅಂತ ಹೇಳಿದ್ದಾರೆ. ಇದು ಇಂಟೀಜರು ಡಿಸ್ಕಂಟಿನ್ಯೂಸ್, ಇದು ಇಂಟೀಜರು ಡಿಸ್ಕಂಟಿನ್ಯೂಸ್, ಇದನ್ನು ಇಂಟೀಜರು ಡಿಸ್ಕಂಟಿನ್ಯೂಸ್, ಇದು ಇಂಟೀಜರ್ ಅಲ್ಲ ತಾನೇ. ಈಗ ಆನ್ಸರು 4th ಒಂದು ಬರುತ್ತೆ ಅಷ್ಟೇ, ಹೌದಾ? ಡೈರೆಕ್ಟ್ ರಿಸಲ್ಟ್ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್. ಇಫ್ ದ ಫಂಕ್ಷನ್ ಡಿಫೈನ್ಡ್ ಬೈ ಕಂಟಿನ್ಯೂಸ್, ಡಿಸ್ಕಂಟಿನ್ಯೂಸ್, ನಾಟ್ ಡಿಫೈನ್ಡ್, ನನ್ ಆಫ್ ದೀಸ್ ಇದೆ, ಹೌದಾ? ಸೇಮ್ ಪ್ರಾಬ್ಲಮ್ ಪಿ ಯು ಅಲ್ಲೂ ಮಾಡಿದ್ದೀವಿ. NCERT ಟೆಕ್ಸ್ಟ್ ಬುಕ್ಕಲ್ಲೇ ಸೇಮ್ ಪ್ರಾಬ್ಲಮ್ ಇದೆ, ಗೊತ್ತಿರಬೇಕು. ನೋಡಿ ಇಲ್ಲಿ ಏನು ಮಾಡ್ಕೊತೀವಿ ಅಂದರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ಏನಾದ್ರು ಬಂತು ಅಂದರೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು, ಹೌದಾ? ನೋಡಿ ಅದರ್ ದ್ಯಾನ್ 0 ಇದು ಯಾವಾಗಲೂ ಕಂಟಿನ್ಯೂಸ್ ಇದ್ದೇ ಇರುತ್ತೆ, ಯಾಕಂದರೆ ಇದು ಕಾನ್ಸ್ಟೆಂಟ್ ಫಂಕ್ಷನ್ನು ಕಂಟಿನ್ಯೂಸ್ ಇರುತ್ತೆ, ಇದನ್ನು ಕಂಟಿನ್ಯೂಸ್ ಇರುತ್ತೆ. ಸೈನ್ ಈಸ್ ಕಂಟಿನ್ಯೂಸ್, ಎಕ್ಸ್ ಕಂಟಿನ್ಯೂಸು, 1/x ಕಂಟಿನ್ಯೂಸ್ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0, ಹೌದಾ? ಅದಕ್ಕೆ ಅದರ್ ದ್ಯಾನ್ 0 ಎಲ್ಲ ಕಡೆ ಕಂಟಿನ್ಯೂಸ್ ಅಂತ ಗೊತ್ತಾಗ್ಬಿಡಿದೆ. 0 ಹತ್ರ ಏನಾಗುತ್ತೆ ಅಂತೇಳಿ ಚೆಕ್ ಮಾಡಬೇಕು. ಅದಕ್ಕೆ ನೋಡಿ ಫಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಇಂಟು ಸೈನ್ 1/x, ಹೌದಾ? ಡೈರೆಕ್ಟಾಗಿ 0 ಬರ್ಕೊಂಡೆ ಅಂದರೆ 0 ಇಂಟು ಸೈನ್ ಇನ್ಫಿನಿಟಿ, ಹೌದಾ? ನೋಡಿ ಸೈನ್ ಇನ್ಫಿನಿಟಿ ವ್ಯಾಲ್ಯೂ ಈಸ್ ಲೈ ಬಿಟ್ವೀನ್ -1 to 1 ಅಂತ ಹೇಳ್ಬೋದು. ಯಾಕಂದರೆ ಸೈನ್ ಎಕ್ಸ್ ಬೌಂಡೆಡ್ ಆಗಿರುತ್ತದು, ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ -1, ಹೌದಾ? ಅಂದರೆ ಆಸಿಲೇಟ್ಸ್ ಬಿಟ್ವೀನ್ -1 to 1 ಆಗ್ತಾ ಇರುತ್ತೆ. ಅಂದರೆ ಇಷ್ಟರೊಳಗೆ ವ್ಯಾಲ್ಯೂ ಬರಲೇಬೇಕು, ಇದು ಎಷ್ಟೇ ಆದ್ರೂ ಇಷ್ಟರೊಳಗೆ ವ್ಯಾಲ್ಯೂ ಬರಲೇಬೇಕು, ಹೌದಾ? 0 ಇಂಟು ವ್ಯಾಲ್ಯೂ ಬಿಟ್ವೀನ್ -1, 1 ಯಾವಾಗಲೂ ಏನಾಗಿರುತ್ತೆ 0, ಹೌದಾ? ಜೊತೆಗೆ ಎಫ್ ಆಫ್ 0 ಏನಾಗಿದೆ 0 ಅಲ್ಲ, ಯಾಕಂದ್ರೆ ನೋಡಿ ಈಕ್ವಲ್ ಟು 0 ಇದ್ದಾಗ 0 ಇದೆ, ಹೌದಾ? ಡೈರೆಕ್ಟಾಗಿ ಏನಂತ ಹೇಳ್ಬೋದು ಅಂದರೆ ಕಂಟಿನ್ಯೂಸ್ ಎವ್ರಿವೇರ್ ಬರುತ್ತೆ, ಹೌದಾ? ಯಾಕಂದರೆ ಅಟ್ 0 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ ಅಂದರೆ ಕಂಟಿನ್ಯೂಸ್ ಅಟ್ 0 ಆಯಿತು. ಅದರ್ ದ್ಯಾನ್ 0 ಏನಾಗಿರುತ್ತೆ ಕಂಟಿನ್ಯೂಸ್ ಇರಲೇಬೇಕು, ಹೌದಾ? ನೋಡಿ ಇದು ನೋಟ್ ಗೊತ್ತಿರಲಿ, ಯೂಸ್ ಆಗುತ್ತೆ ನೋಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪಾರ್ ಎನ್ ಇಂಟು ಸೈನ್ 1/x ವೆನ್ ಎಕ್ಸ್ ನಾಟ್ ಈಕ್ವಲ್ ಟು 0, 0 when x is equal to 0, okay? Is continuous for all x greater than or equal to 1 and differentiable for all x greater than or equal to 2 ಅಥವಾ greater than 2 ಅಂತಲೂ ಹೇಳ್ಬೋದು. ನೋಡಿ ಐಡಿಯಾ ಗೊತ್ತಿರಲಿ, ಇದು ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ಮಾಡ್ಕೊತೀವಿ ಅಷ್ಟೇ, ಹೌದಾ? ಗ್ರೇಟರ್ ದ್ಯಾನ್ 2 ಅಷ್ಟೇ. ಡಿಫ್ರೆನ್ಷಿಯಬಲ್ ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 2. ನೋಡಿ ಇದು ಗೊತ್ತಿರಬೇಕು. ಇಲ್ಲಿ ನೋಡ್ಕೊಂಡು ಬಂದರೆ ಆಗಿರಲಿಲ್ಲ, ಏನು ಡೈರೆಕ್ಟಾಗಿ 1 ಇದೆ ಅಂದರೆ ಕಂಟಿನ್ಯೂಸ್ ಎವ್ರಿವೇರು. ಮತ್ತು ಜೊತೆಗೆ ಇದನ್ನು ನೋಡಬೇಕು, ಇಲ್ಲಿ 0 ಇದೆ ತಾನೆ, ಎಕ್ಸ್ ಈಕ್ವಲ್ ಟು 0 ಇದ್ದಾಗ ವ್ಯಾಲ್ಯೂನು ಏನಾಗಿರುತ್ತೆ 0 ಆಗಿರುತ್ತೆ, ಹೌದಾ? Next, 22. If f of x is equal to x cube plus x square minus 16x plus 20 divided by x minus 2 whole square when x not equal to 2, k when x is equal to 2 ಅಂತಿದೆ, ಹೌದಾ? is continuous at x equal to 2, then k equal to. ನೋಡಿ ಇಲ್ಲಿ ಲಿಮಿಟ್ ಪ್ರಾಬ್ಲಮ್ ಮತ್ತಿದು ಸ್ವಲ್ಪ ಸೇಮ್ ಐಡಿಯಾ, ಆದರೆ ಇಲ್ಲಿ ಯಾವ ಥರ ಬರ್ಕೊಳ್ಳಿ ಅಂದರೆ ಯಾವಾಗ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾರಲ್ಲ, ಲೈಕ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಟೆನ್ಸ್ ಟು ಇದ್ದಾಗ ಈಕ್ವಲ್ ಇರಬಾರ್ದು ಅಂದರೆ ಇದು ತೊಗೊಬೋತಾನೆ. ಅಲ್ಲಿ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 16x ಪ್ಲಸ್ 20 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇದ್ದ ವ್ಯಾಲ್ಯೂ ಏನಿದೆ ಅದನ್ನು ಬರೀಬೇಕು, ಕೆ, ಹೌದಾ? ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 2 ದೆನ್ ಕೆ ಈಕ್ವಲ್ ಟು ಅಂತ ಹೇಳಿದ್ರು, ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಕೆ ವ್ಯಾಲ್ಯೂ ಬರುತ್ತೆ. ಡೈರೆಕ್ಟಾಗಿ 2 ಬರ್ಕೊಂಡೆ ಅಂದರೆ ಡಿನಾಮಿನೇಟರ್ ಅಂತೂ 0 ಇದೆ, ನ್ಯೂಮರೇಟರ್ 2 ಕ್ಯೂಬ್ ಅಂದರೆ 8 ಪ್ಲಸ್ 4 12 ಪ್ಲಸ್ 20 ಅಂದರೆ 32 ಮೈನಸ್ 32 ಅಂದರೆ 0. ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ಅಲ್ಲ, ಈಗ ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 3x ಸ್ಕ್ವೇರ್ ಪ್ಲಸ್ 2x ಮೈನಸ್ 16 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಕೆ, ಹೌದಾ? ಮತ್ತೆ ನೋಡಿ 2 ಬರ್ಕೊಂಡೆ ಅಂದರೆ 4 3s are 12,
12 plus 4 16, 16 minus 16 is 0 by 0 ಮತ್ತು indeterminate ಫಾರ್ಮ್ ಇದೆ. ಮತ್ತೊಂದು ಸಲ LHospital ರೂಲ್ ಅಪ್ಲೈ ಮಾಡೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 6x plus 2 divided by 2 is equal to k. ಹೌದಾ? ಈಗ 2 ಬರ್ಕೊಂಡೆ ಅಂದರೆ 6 2 the 12, 12 plus 2 ಅಂದರೆ 14 by 2 is equal to k ಅಥವಾ k is equal to 7 ಬರುತ್ತೆ. ಹೌದಾ? ಥರ್ಡ್ ಒಂದು ಬರುತ್ತೆ ಸರ್. ಸೇಮ್ ಲಿಮಿಟ್ ಯಾವ ಥರ ಸಾಲ್ವ್ ಮಾಡ್ತೀವಲ್ಲ ಅದನ್ನು ಯಾವ ಥರ ಚೇಂಜ್ ಮಾಡ್ಬೋದು ಅಂದರೆ ಒಂದು ಕೆ ಅಂತ ಕೊಟ್ಬಿಟ್ಟು ಕಂಟಿನ್ಯೂಸ್ ಅಂತ ಕೊಡ್ಬೋದು. ಹೌದಾ? ಫೈಂಡ್ ಕೆ ಅಂತ ಹೇಳ್ಬೋದು ಸರ್. ಅಥವಾ ಇಲ್ಲಿ ನೋಡಿ ಇದನ್ನು ದ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2x cube plus x square minus 16x plus 20 by x minus 2 whole square ಒಂದು ಸೇಮ್ ಪ್ರಾಬ್ಲಮ್. ಹೌದಾ? ಆ ಥರ ಇರೋ ಎಲ್ಲ ಪ್ರಾಬ್ಲಮ್ನು ಈ ಥರ ಕಂಟಿನ್ಯೂಸಿಗೆ ಚೇಂಜ್ ಮಾಡ್ಕೋಬೋದು. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. It's 23. Let f of x is equal to 1 minus tan x divided by 4x minus pi, where x not equal to pi by 4 and x belongs to 0 comma pi by 2. If f of x is continuous, then f of pi by 4 is equal to ಅಂತ ಹೇಳಿದ್ರು. ಹೌದಾ? ನೋಡಿ ಹಾಗಾದ್ರೆ ಏನು ಬರ್ಕೋತೇವೆ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 2 ಟೆನ್ಸ್ ಟು ಪೈ ಬೈ 2 ಅಂದರೆ ಪೈ ಬೈ 2 ಆಗಿರಬಾರ್ದು ತಾನೆ. ಪೈ ಬೈ 2 ಆಗಿರಬಾರ್ದು ಅಂದರೆ ಅಲ್ಲಿ ಫಂಕ್ಷನ್ ಏನು ಕೊಟ್ಟಿರೋದು 1 minus tan x by 4x minus pi is equal to ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನು ಬರುತ್ತೆ ಎಫ್ ಆಫ್ ಪೈ ಬೈ 4 ಅಲ್ಲ, ಅದಕ್ಕೆ ಪೈ ಬೈ 4 ತೊಗೊಂತು ಎಫ್ ಆಫ್ ಪೈ ಬೈ 4 ಬರಿಬೋದಾ? ಯಾಕಂದರೆ ನಾಟ್ ಈಕ್ವಲ್ ಟು ಪೈ ಬೈ 4 ಇದೆ, ಅದಕ್ಕೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ 4 ತೊಗೊಂಡಿದ್ವಿ. ಹೌದಾ? ನೋಡಿ ಸಿಂಪ್ಲಿಫೈ ಮಾಡ್ಕೊಂಬಿಟ್ಟಿವಿ ಡೈರೆಕ್ಟ್ ಎಫ್ ಆಫ್ ಪೈ ಬೈ 4 ವ್ಯಾಲ್ಯೂ ಬಂದ್ಬಿಡುತ್ತೆ. ಡೈರೆಕ್ಟ್ ಪೈ ಬೈ 4 ಬರ್ಕೊಂಡ್ವಿ ಅಂದರೆ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ 1, 1 minus 1 is 0, pi by 4, 4 4 ಕ್ಯಾನ್ಸಲ್, pi minus pi is 0, 0 by 0 indeterminate ಫಾರ್ಮುಲಾ. ಹಾಗಾದ್ರೆ ಇದನ್ನ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ LHospital ರೂಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಬೈ 4 ಮೈನಸ್ ಟ್ಯಾನ್ ಎಕ್ಸ್ ಅಂಡ್ ಡಿಫ್ರೆನ್ಷನ್ ಮೈನಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ 4. ಹೌದಾ? ಪೈ ಬೈ 4 ಬರ್ಕೊಂಡೆ ಅಂದರೆ ಮೈನಸ್ √2 whole square by 4 is equal to f of pi by 4. That is equal to ಏನು ಬರೋದು 2 by 4 ಅಂದರೆ ಮೈನಸ್ 1 by 2 ಬರುತ್ತೆ. ಹೌದಾ? ಅಂದರೆ ಫಸ್ಟ್ ಒಂದು ಬರುತ್ತೆ, ಈಸಿ ಇದೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 24. ನೋಡಿ ಡಿಸ್ಕಂಟಿನ್ಯೂಸ್ ಅಟ್ ಅಂತ ಹೇಳಿದ್ರೆ ನೋಡಿ ಈ ಥರ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x x 2x. ಹೌದಾ? ವೆನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1, -1 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಎಕ್ಸ್ ಗ್ರೇಟರ್ ದ್ಯಾನ್ 1. ಹೌದಾ? ನೋಡಿ ಇಲ್ಲೆಲ್ಲ ಪಾಲಿನಾಮಿಯಲ್ ಫಂಕ್ಷನ್ಸ್ ಇತ್ತು ಅಂದರೆ ಡೈರೆಕ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಎಲ್ಲಿ ಬ್ರೇಕ್ ಆಗಿದೆ ಅದನ್ನು ನೋಡ್ಕೋಬೇಕು. ಬ್ರೇಕ್ ಆಗಿರೋ ಪಾಯಿಂಟ್ ಬಿಟ್ಟು ಇನ್ನು ಉಳಿದಿರೋ ಎಲ್ಲ ಪಾಯಿಂಟ್ ಹತ್ರನೂ ಕಂಟಿನ್ಯೂಸ್ ಇರುತ್ತೆ. ಯಾಕಂದರೆ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎವ್ರಿ ವೇರ್ ಅಂತ ಗೊತ್ತಿದೆ. ಹೌದಾ? ಹಾಗಾದ್ರೆ ಇಲ್ಲಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಇದೆ, ಅದಕ್ಕೆ ಯಾವ ಪಾಯಿಂಟ್ ಹತ್ರ ಬ್ರೇಕ್ ಆಗಿದೆ ಅಲ್ಲಿ ಚೆಕ್ ಮಾಡಬೇಕು. ನೋಡಿ -1 ಬರ್ಕೊಂಡೆ ಅಂದರೆ ಇದು ವ್ಯಾಲ್ಯೂ ಏನಾಗುತ್ತೆ -2, ಇಲ್ಲಿ -1 ಬರ್ಕೊಂಡೆ ಇದು ವ್ಯಾಲ್ಯೂ -1, 1 ಬರ್ಕೊಂಡೆ ಅಂದರೆ ಇದು ವ್ಯಾಲ್ಯೂ 2. ಹೌದಾ? ನೋಡಿ ಇವೆರಡು ವ್ಯಾಲ್ಯೂ ಏನಾದರೂ ಸೇಮ್ ಬಂತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಅಟ್ -1 ಅಂತ ಬರಿಬೋದು. ಇಲ್ಲೆರಡು ಡಿಫ್ರೆಂಟ್ ಬರ್ತಿದೆ ತಾನೆ. ಹೌದಾ? ಇಲ್ಲೆರಡು ಡಿಫ್ರೆಂಟ್ ಇದೆ, ದೇಫೋ ಇಲ್ಲೇನು ಬರೀತೀವಿ ಡಿಸ್ಕಂಟಿನ್ಯೂಸ್ ಅಟ್ -1 ಬಂತು. ನೆಕ್ಸ್ಟ್ ಅದೇ ಥರ ನೋಡಿ ಇಲ್ಲಿ ಬ್ರೇಕ್ ಆಗಿರೋದು 1 ಅಲ್ಲ, ಹಾಗಾದ್ರೆ ಇವೆರಡು ವ್ಯಾಲ್ಯೂ ಸೇಮ್ ಇದಾನ? ಇಲ್ಲ ತಾನೆ, ಇಲ್ಲೂ ಬೇರೆ ಇದೆ. ಡಿಸ್ಕಂಟಿನ್ಯೂಸ್ ಅಟ್ -1 ಆ್ಯಂಡ್ 1 ಬರುತ್ತೆ. ಎರಡು ಪಾಯಿಂಟ್ ಹತ್ರ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಹಾಗಾದರೆ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಏನಂತ ಹೇಳ್ಬೋದು ಬೋತ್ 1 ಆ್ಯಂಡ್ -1 ಬರೋದು ಅಷ್ಟೇ. ಹೌದಾ? ಆಯ್ತಲ್ಲ? ಅದೇ ಈ ಥರ ಡೈರೆಕ್ಟ್ ಬರೀಬೇಕಂದ್ರೆ ಇಲ್ಲಿರೋ ಫಂಕ್ಷನ್ಸ್ ಯಾವಾಗಲೂ ಕಂಟಿನ್ಯೂಸ್ ಎವ್ರಿವೇರ್ ಆಗಿರಬೇಕು. ಅದಕ್ಕೆ ಪಾಲಿನಾಮಿಯಲ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಇದೆ, ಅದಕ್ಕೆ ಡೈರೆಕ್ಟ್ ಐಡಿಯಾ ಯೂಸ್ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಒನ್ 25. ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಸೋ ದಟ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಎರಡು ಈಕ್ವೇಷನ್ ಬರ್ಕೊಂಡು ಸಿಂಪ್ಲಿಫೈ ಮಾಡಬೇಕಷ್ಟೆ. ನೋಡಿ ಫಸ್ಟ್ ಲಿಮಿಟ್ ಎಲ್ಲೆಲ್ಲಿ ಬ್ರೇಕ್ ಆಗಿದೆ -π/2 ಮತ್ತು π/2 ಹತ್ರ ಬೇಕಾಗಿದೆ. ಹೌದಾ? ನೋಡಿ ಲೆಸ್ ದ್ಯಾನ್ ಇದು ನೋಡಿ -π/2 ಹತ್ರ ಬ್ರೇಕ್ ಆಗಿದೆ ಅಂದರೆ ಎಕ್ಸ್ಟೆನ್ಸ್ ಟು -π/2
ನೋಡಿ ಎಲ್ ಮೈನಸ್ ಪೈ ಬೈ ಟು ಇಲ್ಲ ಇದೆ ತಾನೆ. ಹಾಗಾದ್ರೆ ಎ ಸೈನ್ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಫ್ ಆಫ್ ಮೈನಸ್ ಪೈ ಬೈ ಟು, ಅಂದರೆ -2 ಇಂಟು ಸೈನ್ ಮೈನಸ್ ಪೈ ಬೈ ಟು ಬರುತ್ತೆ. ಹೌದಾ? ಅದು ವ್ಯಾಲ್ಯೂ ಏನು ಬರ್ಬೋದು ನೋಡಿ, ಎ ಇಂಟು ಸೈನ್ ಮೈನಸ್ ಪೈ ಬೈ ಟು ಪ್ಲಸ್ ಬಿ ಇಸ್ ಈಕ್ವಲ್ ಟು -2 ಇಂಟು ಸೈನ್ ಮೈನಸ್ ಪೈ ಬೈ ಟು ಅಂದರೆ -1. ಅಂದರೆ ಆನ್ಸರು ಮೈನಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 2 ಬರುತ್ತೆ. ಹೌದಾ? ಒಂದು ಈಕ್ವೇಷನ್ ಆಯಿತು. ನೋಡಿ ಇದೊಂದೇ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಫಸ್ಟ್ ಒನ್ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು ಉಳಿದಿರೋ ಯಾವ ವ್ಯಾಲ್ಯೂನು ಇದಕ್ಕೆ ಸ್ಯಾಟಿಸ್ಫೈ ಆಗಲ್ಲ. ನೋಡಿ ಎಗೆ -1 ಬರ್ಕೊಂಡೆ ಅಂದರೆ ಮೈನಸ್ ಆಫ್ ಮೈನಸ್ +1, ಬಿಗೆ 1 ಬರ್ಕೊಂಡೆ ಅಂದರೆ 1 + 1 ಇಸ್ 2. ಇದು ಸ್ಯಾಟಿಸ್ಫೈ ಆಗುತ್ತಾನೆ? ನೋಡಿ ಇದು ಆಗಲ್ಲ. ಇದು -1 + 1 ಅಂದರೆ 0 ಆಗುತ್ತೆ. ಇದು ಮೈನಸ್ ಆಫ್ ಮೈನಸ್ +1 -1 ಅಂದರೆ ಮತ್ತು 0 ಆಗುತ್ತೆ. ಅದು -1 -1 ಅಂದರೆ -2 ಆಗುತ್ತೆ. ಹೌದಾ? ಅದಕ್ಕೆ ಬಂದರೆ ಇದು ಬರಬೇಕು. ಹೌದಾ? ಅದು ನೋಡಿ ಎರಡೆರಡು ಏನಾದ್ರು ಸ್ಯಾಟಿಸ್ಫೈ ಆಗ್ತಿತ್ತು ಅಂದರೆ ಇನ್ನೊಂದು ಈಕ್ವೇಷನ್ ಬರೀಲೇಬೇಕು. ಇನ್ನೊಂದು ಕಡೆ ಎಲ್ಲಿ ಬ್ರೇಕ್ ಆಗಿರೋದು π/2 ಹತ್ರ ಅಲ್ಲ. therefore ಲಿಮಿಟ್ x ಟೆನ್ಸ್ ಟು π/2 a sin x plus b is equal to π/2 ಇದೆ, ಕಾಸ್ ಇದೆ, ಅದಕ್ಕೆ ಕಾಸ್ π/2. ಅದರಲ್ಲಿ ಏನು ಬರ್ಬೋದು, a ಇಂಟು ಸೈನ್ π/2 ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ π/2 ಅಂದರೆ 0. ಅಂದರೆ a ಪ್ಲಸ್ ಬಿ ಈಕ್ವಲ್ ಟು 0 ಬಿಕಾಸ್ ಸೈನ್ π/2 ವ್ಯಾಲ್ಯೂ ಇಸ್ 1 ಇಂಟು ಎ ಅಂದರೆ ಎ, ಅಂದರೆ a ಪ್ಲಸ್ ಬಿ ಈಕ್ವಲ್ ಟು 0 ಇದು ಬರುತ್ತಲ್ಲ, ಅದಕ್ಕೆ ಆನ್ಸರು ಫಸ್ಟ್ ಒನ್ ಬರ್ತದೆ ಅಷ್ಟೇ. ನೋಡಿ ಒಂದೊಂದು ಸಲ ಒಂದೇ ಈಕ್ವೇಷನ್ ತೊಗೊಂಡಾಗಲೇ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಮಾಡ್ಕೋಬೇಕಂತೇನಿಲ್ಲ. ಏನೋ ಎರಡೆರಡು ಸ್ಯಾಟಿಸ್ಫೈ ಆಯಿತು ಅಂದರೆ 2 ಈಕ್ವೇಷನ್ ಮಾಡ್ಕೊಳ್ಳಿ. ಅದು ಇವೆರಡು ಸೈಮಲ್ಟೇನಿಯಸ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿಕೊಂಡು ಬರುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 26. ಸೇಮ್ ಐಡಿಯಾ. ದೆನ್ ದ ವ್ಯಾಲ್ಯೂ ಆಫ್ ಎ ಫಾರ್ ವಿಚ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದಾರೆ. ಹೌದಾ? ಎ ಇಲ್ಲಿದೆ ನೋಡಿ, ಇವೆರಡಾದರೂ ತೊಗೋಬೋದು ಅಥವಾ ಇವೆರಡಾದರೂ ತೊಗೋಬೋದು. ಯಾವ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ನೋಡಿ. ಆಗುತ್ತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0. ಹೌದಾ? ಹಾಗಾದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಂದರೆ 0 ಆಗಬಾರ್ದು ತಾನೇ. 0 ಆಗಬಾರ್ದು ಅಂದರೆ >0 ಅಥವಾ <0 ಯಾವ್ದಾದ್ರು ತೊಗೋಬೋದು. ಇದು ತೊಗೊಂಡೆ ಅಂದರೆ 1 - cos 4x/x² ಈಸ್ ಈಕ್ವಲ್ ಟು 0 ಇದ್ದಾಗ ವ್ಯಾಲ್ಯೂ ಎ ಇದೆ. ಹೌದಾ? ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಕಾಸ್ 0 ಅಂದರೆ 1 - 1 ಇಸ್ 0, 0/0 ಇಂಡಿಟರ್ಮೈನ್ಡ್ ಫಾರ್ಮ್ ಇದೆ ಅಲ್ಲ. ಹಾಗೆ ನ್ಯೂಮರೇಟರ್ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಲ್ಲ ಸ್ಪೆಲ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಸ್ ಇನ್ ಡಿಫ್ರೆನ್ಷನ್ ಮೈನಸ್ ಸೈನ್ 4x, 4x in differentiation 4/x² differentiation 2x is equal to e. ಅಂದರೆ 2 1s are 2 2s ಆಗ್ಬಿಟ್ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 2 sin 4x/x is equal to e. ನೋಡಿ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಫಸ್ಟ್ ಪ್ರಾಬ್ಲಮಲ್ಲಿ ಒಂದು ಐಡಿಯಾ ಹೇಳಿದ್ವಿ, ಅದೇ ಐಡಿಯಾ ಇಲ್ಲಿ ಯೂಸ್ ಮಾಡ್ಕೊತೀವಿ ನೋಡಿ. ಈ ಥರ ಏನಾರು ಇತ್ತು ಅಂದರೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಇದೆ, ಡೈರೆಕ್ಟ್ ಕಾನ್ಸ್ಟೆಂಟ್ಸ್ ಬರೀಬೋದಲ್ಲ. 2 × 4/1 is equal to a, that is equal to 8 ಬರ್ತದೆ. ಅಂದರೆ ಸೆಕೆಂಡ್ ಒನ್ ಬರ್ತದೆ ಅಷ್ಟೇ. ಹೌದಾ? ನೋಡಿ ಎಲ್ಲ ಲಿಮಿಟ್ಸ್ ಐಡಿಯಾನೇ. ಕಂಟಿನ್ಯೂಸ್ ಅಂತಿತ್ತು ಅಂದ್ರೆ ಇದೊಂದು ಫಾರ್ಮುಲಾ ಎಕ್ಸ್ಟ್ರಾ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod cos x then ಅಂತ ಹೇಳಿದ್ರು. ನೋಡಿ ಇದನ್ನು ಈಸಿ ಇದೆ, ಥಿಯರಮ್ಗಳು ಗೊತ್ತಿರಬೇಕಷ್ಟೇ. ಅಲ್ಲಿ ಆಲ್ಜಿಬ್ರಾ ಆಫ್ ಕಂಟಿನ್ಯೂಟಿ ಒಳಗೆ ಹೇಳಿರ್ತೀವಿ, ಇಫ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಆರ್ ಕಂಟಿನ್ಯೂಸ್ ದೆನ್ ಎಡಿಷನ್ನು, ಸಪ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಹೌದಾ, ಡಿವಿಷನ್ನು ಮತ್ತು ಕಾಂಪೋಸಿಟ್ ಫಂಕ್ಷನ್ಸ್ ಎಲ್ಲದು ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ ಅಷ್ಟೇ. ಹೌದಾ? ನೋಡಿ mod cos x ಅಂತ ಹೇಳಿದ್ರೆ cos x ಇಸ್ ಕಂಟಿನ್ಯೂಸು, mod ಇಸ್ ಕಂಟಿನ್ಯೂಸು. ಇದು ಕಾಂಪೋಸಿಟ್ ಫಂಕ್ಷನ್ ತಾನೆ, therefore ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳ್ತೀವಿ. ಅಂದರೆ ಎಫ್ ಈಸ್ ಎವ್ರಿವೇರ್ ಡಿಫ್ರೆನ್ಷಿಯಬಲ್ ಅಂತಿದೆ. ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಅಂತೂ ಆಗುತ್ತೆ, ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು n π ಅಂತ ಹೇಳಿದಾರೆ. ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದಾರೆ. ನನ್ ಆಫ್ ದಿಸ್ ಇದೆ. ಅಂದರೆ ಒಂದಂತೂ ಐಡಿಯಾ ಗೊತ್ತಿರಬೇಕು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod cos x ಈಸ್ ಕಂಟಿನ್ಯೂಸ್. ಹೌದಾ? ಬಿಕಾಸ್ ಏನಂತ ಹೇಳ್ಬೋದು, cos x ಈಸ್ ಕಂಟಿನ್ಯೂಸ್, ಮಾಡ್ಲಸ್ ಈಸ್ ಕಂಟಿನ್ಯೂಸ್. ಹೌದಾ?
ನೋಡಿ ಮಾಡ್ಲಸ್ಸು ಕಂಟಿನ್ಯೂಸು ಕಾಸು ಕಂಟಿನ್ಯೂಸ್ ಇದೆ, ಅದು ಕಾಂಪೋಸಿಟ್ ಫಂಕ್ಷನ್ ಏನಾಗಿರುತ್ತೆ ನಮಗೆ ಕಂಟಿನ್ಯೂಸ್ ಬರಲೇಬೇಕು. ಹೌದಾ, ಅದನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಈಗ ಡಿಫ್ರೆನ್ಷಿಯಬಲಲ್ಲಿ ಏನು ಗೊತ್ತಿರಬೇಕು, ಮಾಡ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಹಾಗಾದ್ರೆ ಕಾಸ್ ಎಕ್ಸ್ ಈಕ್ವಲ್ ಟು 0 ಆಗಬೇಕು ಅಂದರೆ ಎಕ್ಸ್ನ ಏನಂತ ಹೇಳ್ತೀವಿ ನಾವು, ಆಡ್ ಮಲ್ಟಿಪಲ್ ಆಫ್ π/2 ಅಂತ ಹೇಳ್ತೀವಿ. ಹೌದಾ, ಅಂದರೆ ಇದು ಕಂಟಿನ್ಯೂಸ್ ಎವ್ರಿವೇರ್ ಆ್ಯಂಡ್ ನಾಟ್ ಡಿಫ್ರೆನ್ಷಿಯಬಲ್ ಇಫ್ ಎಕ್ಸ್ ಈಕ್ವಲ್ ಟು ಆಡ್ ಮಲ್ಟಿಪಲ್ ಆಫ್ π/2 ಆಗುತ್ತೆ. ಅಂದರೆ ಇಲ್ಲಿ ಏನು ಬರೀತೀವಿ, ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2n + 1 ಅಂದರೆ ಆಡ್, ಅಥವಾ 2n - 1 ಅಂತಲೂ ಕೊಡ್ಬೋದು, ಎರಡು ಒಂದೇ. ಅದು ಆಡ್ ಮಲ್ಟಿಪಲ್ ಆಫ್ π/2 ಅಂತ ಹೇಳಿದ್ದಾರೆ. ದೇರ್ಫೋರ್ ಆನ್ಸರು ಥರ್ಡ್ ಒನ್ ಬರುತ್ತೆ. ಹೌದಾ, The function f of x is equal to mod x plus modulus of x minus 1 is. But important ಏನು ಗೊತ್ತಿರಬೇಕು ಅಂದರೆ, modulus of x is continuous everywhere or modulus of x minus a is continuous but not differentiable at x is equal to e. ನೋಡಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ನೋಡಿ ಹಾಗಾದ್ರೆ ನೋಡ್ಕೊಂಡ್ವಿ ಅಂದರೆ ಮಾಡ್ಲಸ್ ಆಫ್ ಎಕ್ಸ್ ಎ ಈಕ್ವಲ್ ಟು 0 ಆಯಿತು ಅಂದರೆ ಮಾಡ್ಲಸ್ ಆಫ್ ಎಕ್ಸ್, ದೇರ್ಫೋರ್ ಮಾಡ್ಲಸ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್, ಮಾಡ್ಲಸ್ ಆಫ್ x - 1 ಇಸ್ ಆಲ್ಸೋ ಕಂಟಿನ್ಯೂಸ್. ಹೌದಾ, ಹಾಗಾದರೆ ಇದು ಎಲ್ಲ ಪಾಯಿಂಟ್ ಹತ್ರನೂ ಕಂಟಿನ್ಯೂಸ್ ಆಗುತ್ತೆ. ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 0 ಆಸ್ ವೆಲ್ ಆಸ್ x ಈಕ್ವಲ್ ಟು 1 ಟ್ರೂ ಆಗುತ್ತೆ. ಅದು ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 1 ಬಟ್ ನಾಟ್ ಅಟ್ x ಈಕ್ವಲ್ ಟು 0 ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಅಟ್ x ಈಕ್ವಲ್ ಟು 0 ಏನಾಗಬೇಕು, ಕಂಟಿನ್ಯೂಸ್ ಆಗಲೇಬೇಕು. ಬಿಕಾಸ್ ಮಾಡ್ಲಸ್ ಆಫ್ x - a ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅದು. ಹೌದಾ, ಅದು ನೋಡಿ ಫಸ್ಟ್ ಒನ್ ಬರ್ತದೆ ಅಷ್ಟೇ. ಇದು ಯಾಕೆ ಬರೋಲ್ಲ, ಡಿಸ್ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 0 ಅಂತ ಹೇಳಿದ್ರೆ ತಪ್ಪು. ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 0 ಬಟ್ ನಾಟ್ ಅಟ್ x ಈಕ್ವಲ್ ಟು 1 ಅದು ತಪ್ಪು. ಕಂಟಿನ್ಯೂಸ್ ಅಟ್ x ಈಕ್ವಲ್ ಟು 1 ಆಗುತ್ತೆ. ಅದಕ್ಕೆ ಆನ್ಸರು ಫಸ್ಟ್ ಒನ್ ಬರ್ತದೆ ಅಷ್ಟೇ. ಏನಾದ್ರು ಇದಕ್ಕೆ ಡಿಫ್ರೆನ್ಷಿಯೇಷನ್ ಹೇಳಿದ್ರು ಅಂದರೆ ಏನು ಬರೀಬೋದು, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ 0 ಆ್ಯಂಡ್ 1 ಅಂತ ಹೇಳ್ಬೋದು. ಯಾಕಂದರೆ x - a ಇಸ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ a ಅಂತ ಗೊತ್ತಿದೆ. ಹಾಗಾದರೆ 1 ಹತ್ರ ಡಿಫ್ರೆನ್ಷಿಯೇಟ್ ಆಗಲ್ಲ. ಇದು ಆ್ಯಕ್ಚುಲಿ x - 0 ಅಂದ್ಕೊಂಡ್ವಿ ಅಂದರೆ 0 ಹತ್ರನೂ ಡಿಫ್ರೆನ್ಷಿಯೇಟ್ ಆಗಲ್ಲ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಬಟ್ ನಾಟ್ ಡಿಫ್ರೆನ್ಷಿಯಬಲ್ ಅಟ್ 0 ಆ್ಯಂಡ್ 1 ಅಂತ ಹೇಳ್ಬೋದು. ಹೌದಾ, ನೆಕ್ಸ್ಟ್ 29 ಪ್ರಾಬ್ಲಮ್ ನಂಬರ್. The number of points at which the function f of x is equal to 1 by x minus greatest integer function x is not continuous is ಅಂತ ಹೇಳಿದ್ದಾರೆ. ನಂಬರ್ ಆಫ್ ಪಾಯಿಂಟ್ಸ್ ಅಟ್ ವಿಚ್ ದ ಫಂಕ್ಷನ್ ಅಂತ ಹೇಳಿದ್ರು. ಹೌದಾ, ನೋಡ್ಕೊಳ್ಳಿ, ಇಲ್ಲಿ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಕೊಟ್ಟಿದ್ದಾರೆ. ಹೌದಾ, ನೋಡಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್, ಆ್ಯಕ್ಚುಲಿ ನಮಗೆ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಅಂತ ಹೇಳಿದ್ರೆ ಇದು ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸ್ ಅಂತೇಳಿ ಗೊತ್ತಿರಬೇಕು. ನೋಡಿ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಎಕ್ಸಿಂದ ಆ್ಯಕ್ಚುಲಿ ಗ್ರಾಫ್ ಈ ಥರ ಬರುತ್ತೆ, ಹೀಗೆ ಬರುತ್ತೆ. ಇದು 1, ಇದು ನೋಡಿ ಈ ಥರ ಬರುತ್ತೆ. ಅಂದರೆ ಇದೆಲ್ಲ ಇಂಟೀಜರ್, ಇದು 0, 1, ಇದು 2, ಈ ಥರ ಇಂಟೀಜರ್ಸ್ ಇದು. ಹೌದಾ, ನೋಡಿ ಎಲ್ಲ ಇಂಟೀಜರ್ ಹತ್ರನೂ ಏನಾಗಿದೆ ಅಂದರೆ ಫಂಕ್ಷನ್ ಬ್ರೇಕ್ ಆಗಿದೆ. ಅದಕ್ಕೆ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಫಾರ್ ಆಲ್ ಇಂಟೀಜರ್ಸ್ ಗೊತ್ತಿರಬೇಕು. ಅಂದರೆ ಇಲ್ಲಿ ಫಾರ್ ಆಲ್ ಇಂಟೀಜರ್ಸ್ ನಂಬರ್ ಆಫ್ ಪಾಯಿಂಟ್ಸ್ ಅಂದರೆ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಬಂದ್ಬಿಡುತ್ತೆ. ಹೌದಾ, ಈಗ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಹತ್ರ ಏನಾಗಿರುತ್ತೆ ನಮಗೆ ಇಲ್ಲಿ ಡಿಸ್ಕಂಟಿನ್ಯೂಸ್ ಇರುತ್ತೆ ಅಥವಾ ನಾಟ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಆನ್ಸರು ನನ್ ಆಫ್ ದೀಸ್ ಬರುತ್ತೆ. ಹೌದಾ, ಫಾರ್ ಆಲ್ ಇಂಟೀಜರ್ಸ್ ಬರಬೇಕಿತ್ತಲ್ಲಿ. ಹೌದಾ, ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 30. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟ್ಯಾನ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಆನ್ ದ ಸೆಟ್. ನೋಡಿ 6 ಟ್ರಿಗ್ನಾಮೆಟ್ರಿ ಫಂಕ್ಷನ್ಸು ಗೊತ್ತಿರಬೇಕು. sin x and cos x are continuous
ನೋಡಿ ಎಲ್ಲ ಪಾಯಿಂಟ್ ಹತ್ರನೂ ಕಂಟಿನ್ಯೂಸ್ ಆಗಿರುತ್ತೆ, ಸೈನ್ ಎಕ್ಸು ಕಾಸ್ ಎಕ್ಸು. ಸೆಕೆಂಡ್ ಒಂದು ನೋಡಿ ಯಾವ ಥರ ನೆನ್ಪಿಟ್ಕೊಂಡಿರಿ ಅಂದರೆ ಟ್ಯಾನ್ ಎಕ್ಸ್ ಆ್ಯಂಡ್ ಸೀಕ್ಯಾಂಟ್ ಎಕ್ಸ್. ನೋಡಿ ಯಾಕೆ ಇವೆರಡನ್ನು ಮಾಡ್ತಾ ಇದ್ದೀವಿ ಅಂದರೆ ನೋಡಿ ಇವೆರಡದ ಡಿನಾಮಿನೇಟರು ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್ ಚೇಂಜ್ ಮಾಡಿದಾಗ ಡಿನಾಮಿನೇಟರ್ ಏನು ಬರುತ್ತೆ, ಟ್ಯಾನ್ ಎಕ್ಸ್ ಅಂದರೆ ಸೈನ್ ಬೈ ಕಾಸ್, ಡಿನಾಮಿನೇಟರ್ ಕಾಸು, ಸೀಕ್ಯಾಂಡ್ ಅಂದರೆ 1 ಕಾಸ್, ಡಿನಾಮಿನೇಟರ್ ಕಾಸ್ ತಾನೆ, ಆರ್ ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ನಾಟ್ ಈಕ್ವಲ್ ಟು ಆಡ್ ಮಲ್ಟಿಪಲ್ ಆಫ್ π/2 ಅಂತ ಹೇಳ್ತೀವಿ. ಡಿನಾಮಿನೇಟರ್ ಕಾಸ್ ಬಂತು ಅಂದರೆ ಕಾಸ್ ಯಾವಾಗ 0 ಆಗಿರುತ್ತೆ, ಆಡ್ ಮಲ್ಟಿಪಲ್ ಆಫ್ π/2 0 ಆಗುತ್ತೆ, ಅದಕ್ಕೆ ಅದನ್ನು ರಿಮೂವ್ ಮಾಡ್ಕೊಂಬಿಟ್ವಿ ಅಂದರೆ ಕಂಟಿನ್ಯೂಸ್ ಇರುತ್ತೆ. ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಕಾಟ್ ಎಕ್ಸ್ ಆ್ಯಂಡ್ ಕೊಸಿಕೆಂಟ್ ಎಕ್ಸ್. ಇವೆರಡದ ಡಿನಾಮಿನೇಟ್ರು ಸೈನ್ ಅಲ್ಲ, ಅದಕ್ಕೆ ಎರಡು ಕಂಬೈನ್ ಮಾಡ್ಕೊಂಡಿದ್ವಿ ಅಷ್ಟೇ. ಆ ಕಂಟಿನ್ಯೂಸ್ ಸೈನ್ 0 ಆಗಬಾರ್ದು ಅಷ್ಟೇ, ಅದಕ್ಕೆ ಫಾರ್ ಆಲ್ ಎಕ್ಸ್ ನಾಟ್ ಈಕ್ವಲ್ ಟು ಮಲ್ಟಿಪಲ್ ಆಫ್ π ತೊಗೊತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿರೋದು ಟ್ಯಾನ್ ಎಕ್ಸ್. ಹಾಗಾದ್ರೆ ಟ್ಯಾನ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆಡ್ ಮಲ್ಟಿಪಲ್ ಆಫ್ π/2 ಬರುತ್ತೆ ಅಷ್ಟೇ. ಹೌದಾ? 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಗೊತ್ತಿರಲಿ, ಯಾವಾಗ ಕಂಟಿನ್ಯೂಸ್ ಇರುತ್ತೆ ಯಾವಾಗ ಡಿಸ್ಕಂಟಿನ್ಯೂಸ್ ಇರುತ್ತೆ ಅಂತೇಳಿ. 31 if f of x is equal to x square into sin 1/x where x not equal to 0, then the value of the function f at x equal to 0 so that the function is continuous at x equal to 0 is. ಡೈರೆಕ್ಟ್ ಬರೀಬೋದು 0 ಅಂತೇಳಿ. ಒಂದು ಇಂಪಾರ್ಟೆಂಟ್ ಹೇಳಿದ್ವಿ, f of x is equal to x power n sin 1/x if x not equal to 0, 0 if x equal to 0 is continuous for all n greater than or equal to 1 ಅಂತ ಹೇಳಿದ್ವಿ. ಹೌದಾ? ಈಗ ಅದು ಸ್ಕ್ವಯರ್ ಕೊಟ್ಟಿದ್ದಾರೆ, ಸ್ಕ್ವಯರ್ ಕೊಟ್ಟಿದ್ದಾರೆ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂತಾನೆ. ಇದು ಕಂಟಿನ್ಯೂಸ್ ಆಗಬೇಕು ಅಂದರೆ ಎಫ್ ಆಫ್ 0 ವ್ಯಾಲ್ಯೂ ಏನಾಗಿರ್ಬೇಕು, ನಮಗೆ 0 ಆಗಿರ್ಬೇಕು. ಅದಕ್ಕೆ ಡೈರೆಕ್ಟ್ ತೊಗೊತೀವಿ ಅಷ್ಟೇ. ಅಥವಾ ಈ ಥರನೂ ಮಾಡ್ಬೋದು. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ 0 ತೊಗೊತೀವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸ್ಕ್ವಯರ್ ಇಂಟು ಸೈನ್ 1/x ಇಸ್ ಈಕ್ವಲ್ ಟು ಎಫ್ ಆಫ್ 0 ತೊಗೊತೀವಿ. ಹಾಗಾದ್ರೆ 0 ಇಂಟು ಸೈನ್ ಇನ್ಫಿನಿಟಿ ಬರುತ್ತೆ ಈಕ್ವಲ್ ಟು ಎಫ್ ಆಫ್ 0. 0 ಇಂಟು -1 to 1 ಅಂದರೆ ಅದು 0 ಆಗ್ಬಿಡುತ್ತಲ್ಲ, ದೇರ್ಫೋರ್ 0 ಬರ್ತದೆ ಅಷ್ಟೇ. ಹೌದಾ? ಈಸಿ ಇದೆ, ಗೊತ್ತಿರಬೇಕು ಇದನ್ನು. ನೆಕ್ಸ್ಟ್ ನೋಡಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಇಂದು ಆನ್ಸರ್ ಕೀ ಇದೆ, ಅದು ನೋಡ್ಕೊಂಡಿರಿ. ಆಲ್ರೆಡಿ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಕಂಪ್ಲೀಟ್ ಆಗಿತ್ತು, ಅದರದ್ದು ಟೆಸ್ಟ್ ಪೇಪರು ಮತ್ತು ಕಂಪ್ಲೀಟ್ ಒಂದು ಮೆಟೀರಿಯಲ್ನ ಅಪ್ಲೋಡ್ ಮಾಡಿದ್ದೀವಿ ವೆಬ್ಸೈಟಲ್ಲಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಟೆಸ್ಟ್ ಬರ್ಕೊಂಬಿಡಿ. ಟೆಸ್ಟ್ ಬರ್ಕೊಂಡ್ಮೇಲೆ ಇಲ್ಲಿ ಆನ್ಸರ್ ಕೀ ಇದೆ, ವೆರಿಫೈ ಮಾಡ್ಕೊಬೋದು. ಹೌದಾ? ಆಯ್ತಲ್ಲ? ನೋಡಿ ಲಿಮಿಟ್ಸಿಂದು ಅಷ್ಟೇ ಅದರ ಟೆಸ್ಟ್ ಬರ್ಕೊಂಡಿರಿ. ನೆಕ್ಸ್ಟ್ ನಾವು ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಮಾಡ್ಕೊತೀನಲ್ಲ, ಅದ್ರದ್ದು ಎಂಡಿಗೆ ಮತ್ತೆ ನಿಮಗೆ ಆನ್ಸರ್ ಕೀ ಬರುತ್ತೆ, ಅದಕ್ಕೆ ಗೊತ್ತಿರ್ಬೇಕು ನಮಗಿದು.